ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಗುರುವಾರದ್ದೇ ವ್ಲಾಗು, ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಹೊರಟೆ ಸಾಲಿಗ್ರಾಮಕ್ಕೆ ರೆಡಿಯಾಗಿದ್ದೀನಿ ಬಟ್ಟೆ ತರಕ್ಕೆ ಅಂತ ಹೇಳಿ. ಸೊ ಇವತ್ತಿನ ಔಟ್ಫಿಟ್ ಅಂತ ಹೇಳಕ್ಕೆ ನಾವೇನು ಸೆಲೆಬ್ರಿಟಿಗಳೆಲ್ಲ. ಇವತ್ತು ಈ ಥರ ಡ್ರೆಸ್ ಹಾಕಿದ್ದೀನಿ. ಸೊ ಏನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಎಕ್ಸ್ಟ್ರಾ ಕುರ್ತಿ ಟಾಪು, ಸೊ ಆ್ಯಂಡ್ ಪ್ಲಾಜಾ ಪ್ಯಾಂಟು. ಸೊ ಇದನ್ನು ನಾನು ಗಾಯತ್ರಿ ಟೆಕ್ಸ್ಟೈಲಲ್ಲೇ ತೊಗೊಂಡಿರೋವಂಥದ್ದು. ಸೊ ಅವಾಗ ಇದಕ್ಕೆ ಮೋಸ್ಟ್ಲಿ ಒಂದು 400 ಕೊಟ್ಟಿದೆ ಟಾಪ್ಗೆ, ಆ್ಯಂಡ್ ಒಂದು 200-250 ಪ್ಲಾಜಾ ಪ್ಯಾಂಟು. ಒಟ್ಟಿಗೆ ಒಂದು 700 ಕೊಟ್ಟು ನಾನು ತೊಗೊಂಡಿದ್ದು. ಮೋಸ್ಟ್ಲಿ ದೀಪಾವಳಿ ಹಬ್ಬಕ್ಕೇನೋ ಯಾವುದೋ ಹಬ್ಬಕ್ಕೆ ನಾನು ತೊಗೊಂಡಿದ್ದು. ಒಂದು 2.5 ವರ್ಷ ಆಗೈತೆ ಟಾಪ್ ಆಗಿ ತೊಗೊಂಡು ನಾನು. ಎಷ್ಟು ಚೆನ್ನಾಗೈತೆ ಅಂದರೆ ಫುಲ್ಲು ಇಲ್ಲೆಲ್ಲ ವರ್ಕ್ ಇದೆ, ಸಖತ್ತಾಗೈತೆ. ಸೊ ಇದಕ್ಕೆ ಎಕ್ಸ್ಟ್ರಾ ಪ್ಲಾಜಾ ಪ್ಯಾಂಟ್ನ ಮ್ಯಾಚ್ ಮಾಡಿ ನಾನು ತೊಗೊಂಡಿದ್ದು. ಇದಕ್ಕೆ ತೋರಿಸ್ತಾ ಇದ್ದೀನಿ. ಅವ್ರ ಅಂಗಡಿಲೇ ಅಲ್ವಾ ನಾವು ಜಾಸ್ತಿ ಬಟ್ಟೆ ಪರ್ಚೇಸ್ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿದೆ ಡ್ರೆಸ್ಸು ಅಂತ ಹೇಳಿ, ತುಂಬ ಚೆನ್ನಾಗಿದೆ. ಇವಾಗ ಹೊರಡ್ತೀನಿ. ಈ ಟೈಮಿಂಗ್ಸ್ಗೆ ಬಸ್ಸೇನೂ ಇಲ್ಲ. ನೋಡೋಣ, ಆಟೋ ಸಿಕ್ಕಿದ್ರೆ ಆಟೋ, ಇಲ್ಲಾಂದರೆ ನಮ್ಮದು ಮಾಮೂಲಿ ಪ್ಲ್ಯಾನ್ ಗೊತ್ತಲ್ಲ, ಯಾರಾದರೂ ಇದ್ದರೆ ಅಣ್ಣ ಸಾಲಿಗ್ರಾಮಕ್ಕೆ ಹೋಗ್ತೀರಾ ಅಂತೇಳಿ ಅಡ್ಡೆ ಹಾಕ್ಬಿಟ್ಟು ಅವ್ರ ಜೊತೆ ಹೋಗೋದು. ಸೊ ಗೈಸ್, ನನ್ನ ಜೊತೆ ನೀವು ಬನ್ನಿ, ನಾನು ಏನೇನು ತೊಗೊತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಡ್ಕೊಂಡು ಹೋಗ್ತಾ ಇದ್ದೀನಿ ಮಮ್ಮಿ. ಎಂತ ಪರ್ಸಲ್ಲಿ 1 ರೂಪಾಯಿ ದುಡ್ಡಿಲ್ಲ ಗೈಸ್. 5 ರೂಪಾಯಿ ಏನೋ ಚಿಲ್ಲರೆ ಐತೆ. ಅದಕ್ಕೆ ಅಮ್ಮನ ಹತ್ರ 10 ರೂಪಾಯಿ ಇಸ್ಕೊಂಡು ಹೋಗ್ತಾ ಇದ್ದೀನಿ. ಏನಾದರೂ ಆಟೋಗೆ ಹೋದರೆ ಕೊಡಬೇಕಲ್ಲ 10 ರೂಪಾಯಿ. ನಮ್ಮೂರಿಂದ ಸಾಲಿಗ್ರಾಮಕ್ಕೆ 10 ರೂಪಾಯಿ ಚಾರ್ಜಸ್ಸು. ಬಸ್ಸಲ್ಲೂ ಅಷ್ಟೇ, ಆಟೋದಲ್ಲೂ ಅಷ್ಟೇ. ಬೇಗ ಬರಬೇಕು, ಆಲ್ರೆಡಿ ಟೈಮ್ ಆಗೋಯ್ತು. ಪಾಪು ಅಂಗನವಾಡಿಯಿಂದ ಬರೋಷ್ಟ್ರಲ್ಲಿ ಬರೋಕ್ಕಾಗಲ್ಲ ಅನಿಸುತ್ತೆ. ಯಾಕಂದರೆ ಆ ಕಡೆಯಿಂದ ನಾನು ಬೇಗ ಬಂದ್ರೂ ಬಸ್ ಸ್ಟಾಪ್ಗೆ ಬಸ್ಸು 2:15 ಆಟೋ ಸಿಗಬೇಕಾದ್ರೆ ಲೇಟ್ ಆಗುತ್ತಲ್ವ, ಅದಕ್ಕೆ ಲೇಟ್ ಆಗ್ಬೋದು. ಸೊ ಬನ್ನಿ ಹೋಗೋಣ. ನಮ್ಮ ಊರಿನ ಬಸ್ ಸ್ಟಾಪ್ ನನ್ನ ವ್ಲಾಗ್ಸಲ್ಲಿ ನೋಡೇ ಇರ್ತೀರ. ಆ್ಯಂಡ್ ಆಟೋ ಇಲ್ಲ, ಏನು ಮಾಡಲಿ ಇವಾಗ. ಆಟೋ ಇಲ್ಲ, ಅವರು ಬೈಕ್ ಬಂದರೆ ಅಡ್ಡೆ ಹಾಕ್ಕೊಂಡು ಹೋಗ್ಬೇಕು. ತೋರಿಸಿ ಅಂತಿದ್ರಲ್ವ, ಇದೆ ನಮ್ಮೂರು. ಅಲ್ಲಿ ಮನೆಯದೇನೋ ಮುಂದೆ ಶೀಟ್ ಹಾಕ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಆ ಕಡೆ ಎಲ್ಲ ಅಲ್ಲಿ ನೋಡಿ, ಅಲ್ಲಿ ತೆಂಗಿನ ಮರಗಳು ಕಾಣ್ತಿದ್ಯಲ್ವ, ಅಲ್ಲೆಲ್ಲ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಹೊಸ ಮನೆ ಕಟ್ತಾ ಇದ್ದಾರೆ. ಇದು ನಮ್ಮ ಊರಿನ ಎಂಟ್ರೆನ್ಸು ಗೈಸ್. ನನ್ನ ಬೇರೆ ವ್ಲಾಗ್ಗಳಲ್ಲಿ ನೋಡಿರ್ತೀರ. ಆ್ಯಂಡ್ ಹೊಸದಾಗಿ ಯಾರ್ಯಾರು ನೋಡ್ತಿರ್ತೀರ ಅವರು ಇದೇ ಥರ ಹಳ್ಳಿಗಳಲ್ಲಿ ಮನೆ ಮುಂದ್ಗಡೆನೇ ಹಸು, ಎಮ್ಮೆ, ಕರ ಎಲ್ಲ ಕಟ್ಟಾಕೊಳ್ಳೋದು. ಎಮ್ಮೆ ಗೈಸ್ ನೋಡಿರ್ತೀರಲ್ವ, ಎಮ್ಮೆ ಬಫೆಲೋ. ಆ್ಯಂಡ್ ಮನೆ ಮುಂದ್ಗಡೆ ಜಾಗ ಇದ್ದವರೆಲ್ಲ ಈ ಥರ ಹೂವಿನ ಗಿಡಗಳು ಎಲ್ಲ ಕಟ್ಟಿರ್ತಾರೆ, ಹೂವಿನ ಗಿಡಗಳು ಹಾಕೊಂಡಿರ್ತಾರೆ. ನಾನು ಯಾವ್ದಾದ್ರು ಬೈಕ್ ಬರುತ್ತಾ ಅಂತ ನೋಡ್ಬೇಕೀಗ. ನೋಡಿ ನಮ್ಮ ಹಳ್ಳಿ ಹೇಗಿದೆ ಅಂತ. ಆ್ಯಂಡ್ ಇಷ್ಟೊತ್ತಿನಲ್ಲಿ ಯಾರೂ ಜನ ಇರಲ್ಲ. ಆ್ಯಂಡ್ ವೆಯ್ಟ್ ಮಾಡ್ತಾ ಇರ್ತೀನಿ ಗೈಸ್, ಅವರು ಬಂದರೆ ಹೋಗ್ಬಿಡ್ತೀನಿ ಇವಾಗ. ಸರಿ, ಫೈನಲಿ ಆಟೋ ಸಿಕ್ತು. ನಮ್ಮ ಎದುರುಗಡೆ ಮನೆ ಇದೆ, ನಮ್ಮ ಪಕ್ಕದ ಮನೆ ಆಟೋನೇ. ಅವ್ರು ಚುಂಚನಗಿರಿಗೆ ಅಂತ ಹೋಗ್ತಾಯಿದ್ರು. ಒಂದು 5 ಜನನೋ 6 ಜನನೋ ಅಣ್ತಿರು ಹೋಗ್ತಾಯಿದ್ರು. ಅವರು ಸಾಲಿಗ್ರಾಮ ಹೋಗ್ತೀನಿ ಬಾ ಅಂತ ಅಂದರು. ಅಪ್ಪಾಜಪ್ಪ ಅವರ ತಂದೆ ಅನಿಯಣ್ಣ ಅವ್ರದ್ದು ಆಟೋ ಕೂತಿದೆ. ಮುಂಡರಮ್ಮನ ದೇವಸ್ಥಾನಕ್ಕೆ ಕಾಯಿ ಹಿಡಿದ್ಬಿಟ್ಟು ಕೈ ಮುಕ್ಕ ಬರೋಕ್ಕೆ ಅಂತ ಹೋಗಿದ್ರು. ನಮ್ಮೂರಲ್ಲಿ ಅದೊಂದು ಪ್ರತೀತಿ. ಎಲ್ಲಾದರೂ ಹೊರಗಡೆ ದೇವಸ್ಥಾನ ಅಥವಾ ದೂರದ್ದು ಫಂಕ್ಷನ್ಗೆ ಹೋದರೆ ಅಲ್ಲೋಗಿ ಕೈ ಮುಗಿದು ಕಾಯಿ ಹಿಡ್ಗಾಯಿ ಹೊಡೆದ್ಬಿಟ್ಟು ಬರ್ತಾರೆ. ಆ್ಯಂಡ್ ವೀಡಿಯೋ ಮಾಡ್ಕೊಳ್ಳ ನಿಮ್ಮದು ಅಂತ ಕೇಳ್ತಾ ಇದೆ ನಮ್ಮೂರು ಅಣ್ದಿರೋರು. ಮಾಡ್ಕೊ, ಎಲ್ಲೆಲ್ಲಿಗೆ ಹೋಯ್ತದೆ ಎಲ್ಲ ನೋಡ್ತಾರಾ ಅಂತ ಅಪ್ಪಾಜಪ್ಪ ಕೇಳ್ತಾಯಿದ್ರು. ನಮ್ಮ ಪಕ್ಕದ ಮನೆಯೇ ಇವರು. ಹೌದು, ಹೋಯ್ತಾರೆ ಫಾರಿನ್ಗೆಲ್ಲ. ತಂದೆ ಆಟೋದಲ್ಲಿ ಹೇಗೋ ಆಟೋ ಸಿಕ್ತು. ಅವ್ರು ಚುಂಚನಗಿರಿಗೆ ಹೋಗ್ತಿದ್ದಾರೆ. ನಾಳೆ ಚುಂಚನಗಿರಿ ತೇರಲ್ವ ಅವ್ರ ಮನೆದೇವರು. ಅವರು ತೋರ್ಸಿದ್ನಲ್ಲ ಅಪ್ಪಾಜಪ್ಪ ಅಂತ, ಅವ್ರು ನಮ್ಮ ಮನೆ ಎದುರುಗಡೆಯವರೇನೆ, ನಮ್ಮ ಪಕ್ಕದ ಮನೆದೇನೆ ಆಟೋ ಅನಿಯಣ್ಣಂದು. ಹೇಗೋ ಅವರೇ ಸಿಕ್ಕಿದ್ರಲ್ಲ, ಅವ್ರ ಜೊತೆಲೇ ಬಂದೆ. ಹೆವಿ ಬಿಸಿಲು ಗೈಸ್, ಟೈಮು ಆಗೋಯ್ತು. ಅಲ್ಲೊಂದು 10 ನಿಮಿಷ ನಿಂತಿದ್ದೇನೋ ಬಸ್ ಸ್ಟಾಪಲ್ಲಿ. ಇವಾಗ ಹೋಗ್ತಾಯಿದ್ದೀನಿ. ಈಗ ಆಯ್ತು ಡ್ರೆಸ್ಗಳೆಲ್ಲ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಾನು ಲಾಸ್ಟ್ ಬಟ್ಟೆ ವ್ಲಾಗ್ ಮಾಡಿದಾಗ ತುಂಬ ಜನ ಇಷ್ಟಪಟ್ಟು ನೋಡಿದ್ದೀರಾ. ಯಾಕಂದರೆ ಹೆಣ್ಮಕ್ಳಿಗೆ ಬಟ್ಟೆ ಅಂದರೆ ತುಂಬ. ಇದೇ ಮೇಯ್ನ್ ರೋಡಲ್ಲಿರೋದು, ಮೇಯ್ನ್ ಅಂಗಡಿ ಬೀದಿಲಿ. ಸೊ ಗಾಯತ್ರಿ ಟೆಕ್ಸ್ಟೈಲ್ ಅಂತ ಹೇಳಿ 1 ಫ್ಲೋರ್ ಇದೆ. ಚೆನ್ನಾಗಿರುತ್ತೆ ಬಟ್ಟೆ, ನಾವು ರೆಗ್ಯುಲರಾಗಿ ತೊಗೊಳ್ಳೋದು. ಸೊ ಫ್ರಂಟಿಂದನೂ ತೋರಿಸ್ತಾ ಇದ್ದೀನಿ ನಿಮಗೆ ಗೊತ್ತಾಗಲಿ ಅಂತ ಹೇಳಿ. ಆಲ್ಮೋಸ್ಟ್ ಸಾಲಿಗ್ರಾಮದಲ್ಲಿ ಅಕ್ಕಪಕ್ಕ ಇರೋ ಹಳ್ಳಿಗೆಲ್ಲ ಗೊತ್ತು ಈ ಅಂಗಡಿ. ಆ್ಯಂಡ್ ಗೊಂಬೆಗೆ ಹಾಕಿರೋದು ಎಷ್ಟು ಕ್ಯೂಟಾಗಿದೆ ಅಲ್ವಾ. ಸೀರೆಗಳು ಅಷ್ಟೇ ಸಖತ್ತಾಗಿದ್ದಾವೆ. ನಂಗೆ ಬ್ಲೂ ಕಲರ್ ತುಂಬ ಇಷ್ಟ ಆಯಿತು.
ಗೊಂಬೆ ತುಂಬ ಇಷ್ಟ ಆಯಿತು. ಈ ಫ್ರಾಕ್ ಚೆನ್ನಾಗಿದೆ ಅಲ್ಲ. ಲಾಸ್ಟ್ ಟೈಮ್ ಪಾಪುಗೆ ಅದನ್ನೇ ನೋಡಿದ್ದು. ನೋಡಿ ಅಲ್ಲಿ ನ್ಯೂ ಫ್ರಾಕ್ಸ್ ಎಲ್ಲ ಬಂದಿದೆ. ನಾವಿದ್ದಾಗ ಅದಿರಲಿಲ್ಲ. ನಾನು ಅದನ್ನೇ ಕೇಳ್ತಾ ಇದ್ದೆ ಓನರ್ ಹತ್ರ, ಇದಿರಲಿಲ್ಲ ಅಲ್ವಾ ಅಂತ. ಅಂದರು. ಆ್ಯಂಡ್ ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಿತ್ತು ನಾನು ಸೆಟ್ಸ್ ನೋಡೋಕ್ಕೆ. ಅಲ್ಲಿ ವರ್ಕ್ ಮಾಡೋರು ಗೊಂಬೆಗೆ ಹಾಕ್ತಾಯಿದ್ರು, ಲೆಹೆಂಗಾನ ಹಾಕ್ತಾಯಿದ್ರು. ಹಾಗೆ ವೀಡಿಯೋ ಮಾಡ್ಕೊತಾ ಇದ್ದೆ. ಮಾಡ್ಕೊಳ್ಳಿ ಅಕ್ಕ, ಪರವಾಗಿಲ್ಲ ಅಂತ ಅಂದರು. ಯೂಟ್ಯೂಬ್ಗೆಲ್ಲ ಹಾಕ್ತೀರಾ ಅಕ್ಕ, ಹಾಕ್ಕೊಳ್ಳಿ ಅಂತ ಅಂದರು. ಪಾಪ ಅವರೆಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ನಾನು ಪ್ರತಿ ಸಲ ಹೋದಾಗ್ಲೂ. ಎಷ್ಟು ಚೆನ್ನಾಗಿದೆ ನೋಡಿ. ನನಗಂತೂ ಹೆಣ್ಮಕ್ಳಿಗೆ ಡ್ರೆಸ್ನ ಯಾವುದು ನೋಡೋದು, ಯಾವುದು ಬಿಡೋದು, ಯಾವುದು ತಗೊಳ್ಳೋದಪ್ಪ ಅನ್ನಿಸ್ತದೆ. ಬಟ್ ದುಡ್ಡಿದ್ರೆ ತಗೋಬೋದು, ನಮಗೆ ದುಡ್ಡಿಲ್ವಲ್ಲ, ಅದೇ ಸಮಸ್ಯೆ. ಫಸ್ಟ್ ಫ್ಲೋರ್ ಹೋಗ್ತಾ ಇದ್ದೀನಿ. ಜನನೂ ಕೂಡ ಹಾಗೇ ಇರ್ತಾರೆ ಫ್ರೆಂಡ್ಸ್. ನನಗೆ ಸೀರೆಗಳು ಇಷ್ಟ ಆಗುತ್ತೆ. ಪ್ಲೈನ್ ಸೀರೆ ವರ್ಕ್ ಇರುತ್ತಲ್ಲ ಬ್ಲೌಸು, ಆ ಥರ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಗೊಂಬೆಗೂ ಕೂಡ ಒಂದೊಂದು ಏನೋ ನಂಗೆ ಅಷ್ಟು ಲೈಕ್ ಆಗಲಿಲ್ಲ. ಕೆಲವೊಂದು ತುಂಬ ಚೆನ್ನಾಗಿದ್ದಾವೆ ಸೀರೆಗಳೆಲ್ಲ. ನನಗೆ ಸೀರೆಗಳ್ಗಿಂತ ಜಾಸ್ತಿ ಮಕ್ಕಳು ಬಟ್ಟೆಗಳೇ ಇಷ್ಟ ಆಗೋದು. ಏನಕ್ಕಂದರೆ ನನ್ನ ಮಗಳಿಗೆ ರೆಡಿ ಮಾಡೋದೇ ನನಗೆ ಇಷ್ಟ ಅಲ್ವಾ, ಅದಕ್ಕೋಸ್ಕರ. ಆ್ಯಂಡ್ ಕುರ್ತಾ ಸೆಟ್ ತೊಗೊತಾ ಇದ್ದೀನಿ ನೋಡಿ. ನಾನು ಅವ್ರಿಗೇನೆ ವೀಡಿಯೋ ಮಾಡೋಕ್ಕೆ ಕೊಟ್ಟೆ. ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊತೀರಾ ಅಂತ. ಮಾಡಿಕೊಡ್ತೀನಿ ಅಕ್ಕ ಅಂದರು. ಪಾಪ ತುಂಬ ಸಪೋರ್ಟ್ ಮಾಡಿದ್ರು ನನಗೆ. ಯೂಟ್ಯೂಬಲ್ಲಿ ಬರ್ತದಾ ಅಂತೆಲ್ಲ ಕೇಳಿದ್ರು. ಹೌದು ಬರುತ್ತೆ, ಮನೆಗೆ ಹೋಗಿ ನಾನು ಎಡಿಟ್ ಮಾಡ್ಕೊತೀನಿ ಅಂದೆ. ಸೊ ಅಲ್ಲಿ ಕೂತ್ಕೊಂಡು ಅಲ್ಲಿ ವರ್ಕ್ ಮಾಡೋ ಅಂಥವ್ರೇ ನನಗೆ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದು. ಸೊ ಇದೆಲ್ಲ ಗೈಸ್ ಇವಾಗ ತೋರಿಸ್ತಿದ್ದೀನಲ್ವ, ಅದೆಲ್ಲ 1300 1400 ರೇಟ್ ಇದೆ. 1500 ಫೈನಲಿ ಅಂತ ಅಂದ್ಕೊಳ್ಳಿ, ಅಷ್ಟು ರೈಟ್ ಇದೆ. ಇವಾಗ ಒಂದು ಎತ್ತಿಟ್ನಲ್ವ, ಅದು 1300 ಇತ್ತು. ಸೊ ಚೆನ್ನಾಗಿದ್ದಾವೆ ಕುರ್ತಾ ಸೆಟ್ಟು. ನಾವು ಒಂದು ಕುರ್ತಿ ತೊಗೊತೀವಿ ಅಂದರೆ ಇವಾಗ 400 450, ಅದಕ್ಕೆ ಎಕ್ಸ್ಟ್ರಾ ಲೆಗಿನ್ಸ್ ಎಲ್ಲ ತೊಗೋಬೇಕು. ಆ್ಯಂಡ್ ವೇಲ್ ತೊಗೋಬೇಕು. ಕೆಲವೊಬ್ಬರು ವೇಲ್ ಇಲ್ದೇ ಹಾಕಲ್ಲ. ಅಂಥದ್ರ ಮೊದಲು ಹಿಂಗೆ ಕುರ್ತಾ ಸೆಟ್ ತೊಗೊಂಡ್ರೆ ಬೆಟರ್ ಅಂತ ನಾನು ಅಂದ್ಕೊತೀನಿ. ಇವಾಗೆಲ್ಲ ಕುರ್ತಾ ಸೆಟ್ಟೇ ಜಾಸ್ತಿ ಓಡ್ತಾ ಇರೋದು. ನಾನು ಕೂಡ ಇವಾಗ ಕುರ್ತಾ ಸೆಟ್ಸ್ ಮೇಲೆ ಲವ್ ಆಗಿಬಿಟ್ಟಿದೆ. ಮುಂಚೆ ತಗೊತಾ ಇರಲಿಲ್ಲ, ಇವಾಗ ಅದನ್ನೇ ತೊಗೊತಾ ಇದ್ದೀನಿ. ವೈಟ್ ಇದು ಚೆನ್ನಾಗಿದೆ ಕಣಕ್ಕ, ತಗೊಳ್ಳಿ ಅಂತಿದ್ರು. ನಾನು ವೈಟ್ ಬೇಡಪ್ಪ, ಕೊಳೆ ಆಗುತ್ತೆ, ನಾನು ಜಾಸ್ತಿ ವೈಟ್ ತೊಗೊಳಲ್ಲ ಅಂತಿದ್ದೆ. ಸೊ ನೋಡಿ ಅದೊಂದು ಬ್ಲೂ ಹಾಕಿದ್ರು, ಆ ಥರ ಬೇಡ ಅಂತ ಬೇರೆ ಡಿಸೈನ್ ತೋರಿಸಿ ಅಂತ ಇದೆ. ಆ್ಯಂಡ್ ಇದಿಷ್ಟ ಆಯಿತು ನನಗೆ. ಇಲ್ಲಿದೆಯಲ್ವಾ ಈ ಕಲರು, ಆ ಡಿಸೈನ್ ಇಷ್ಟ ಆಯಿತು. ಅದ್ರಲ್ಲಿ ಕಲರ್ಸ್ ಇದ್ದರೆ ತೋರಿಸಿ ಅಂತ ಹೇಳ್ತಾ ಇದ್ದೆ ನಾನು. ಈ ಥರ ನೋಡಿ ಅಂದರು. ಈ ಥರ ಬೇಡ, ಅದ್ರಲ್ಲಿ ಕಲರ್ಸ್ ಇದ್ದರೆ ತೋರಿಸಪ್ಪ ಅಂದೆ. ಅದಕ್ಕೆ ನೋಡಿ ಅಲ್ಲಿ ಕಲರ್ಸ್ ತೋರಿಸ್ತಾ ಇದ್ದಾರೆ. ಅದು ಗ್ರೀನ್ ಕಲರ್ ಇತ್ತು, ಫುಲ್ ಡಾರ್ಕ್ ಕಲರು, ಚೆನ್ನಾಗಿದೆ. 3 ಕಲರ್ ಇತ್ತಂತೆ. ಪಾಪ ನಾನು ಕೇಳ್ದಂಗೆ ಎಲ್ಲ ಓಪನ್ ಮಾಡಿ ತೋರಿಸ್ತಾ ಇದ್ರು. ಆ್ಯಂಡ್ ಪಕ್ಕದಲ್ಲೇ ಯಾರೋ ಬಟ್ಟೆ ಕೂಡ ತೊಗೊತಾ ಇದ್ರು. ನಾನು ಯಾವಾಗ ಹೋದಾಗಲೂ ಕೂಡ ರಶ್ ಆಗಿರುತ್ತೆ, ಫುಲ್ಲು ರಶ್ ಇರುತ್ತೆ. ನಾನು ಎಲ್ಲ ಓಪನ್ ಮಾಡೋದು ಬೇಡ, ಏನಕ್ಕಂದರೆ ಅವರಿಗೆ ಕಷ್ಟ ಆಗುತ್ತೆ. ನಾನು ಒಂದು ಡ್ರೆಸ್ ತೊಗೊಳ್ಳೋದಕ್ಕೆ ಎಲ್ಲನೂ ಓಪನ್ ಮಾಡೋದು ಬೇಡ ಅಂತ ಹೇಳಿ ಕೆಲವೊಂದನ್ನು ಹಾಗೆ ಕವರಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ. ನಾನೇನೋ ವೀಡಿಯೋಗೋಸ್ಕರ ಅಂತ ಹೇಳಿ ಮಾಡಿ ಅವರಿಗೆ ಪಾಪ ಮಡ್ಚೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತೇಳಿ ನಾನು ಅದು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತ ತೊಗೊಂಡೆ. ಬಟ್ ಅದು ಫುಲ್ ಪ್ಲೈನ್ ಇದೆ. ಅದು ಪ್ಲೈನ್ ಇರೋದು ನೋಡಿಬಿಟ್ಟೆ ನಾನು ಸೈಡ್ಗಿಟ್ಟೆ ಬೇಡ ಅಂತ ಹೇಳಿ. ಆ್ಯಂಡ್ ಇದು ಲೈಕ್ ಆಯಿತು. ಇದ್ರಲ್ಲಿ ಕಲರ್ಸ್ ಇಷ್ಟೇ ಅಂತ ಹೇಳಿ ಈ ಡಿಸೈನಲ್ಲಿ 3 ಕಲರ್ ಇರೋದು ಅಂತ ಕೊಟ್ಟರು. ಆ್ಯಂಡ್ ಬೇರೆ ಥರದ್ದು ಹಾಕಿದ್ರು. ಸೊ ನನಗೆ ಇದೇ ಲೈಕ್ ಆಯಿತು. ಆ್ಯಂಡ್ ನೋಡೋಣ, ಇನ್ನೊಂದು ಸ್ವಲ್ಪ ವೆರೈಟಿ ನೋಡೋಣ ಅಂಥೇಳಿ ಸೈಡ್ ಎತ್ತಿಟ್ಕೊಂಡೆ. ಇರಲಿ ಒಂದು 4 ಪೀಸ್ ನೋಡೋಣ ಅಂತ ಹೇಳಿ. ಆ್ಯಂಡ್ ಯಾವುದನ್ನು ಕೆಲವೊಂದನ್ನು ಕವರ್ ಓಪನ್ ಮಾಡ್ತಾ ಇಲ್ಲ, ಫ್ರಂಟಿಂದನೇ ನಿಮಗೆ ತೋರಿಸ್ತಾ ಇದ್ದೀನಿ. ಬಿಕಾಸ್ ಎಲ್ಲನೂ ಓಪನ್ ಮಾಡೋದು ಬೇಡ ಅಂತ. ಪಾಪ ಅವ್ರು ನಂಗೆ ತುಂಬ ಸಪೋರ್ಟಿವ್ ಆಗಿದ್ದರು. ಆ್ಯಂಡ್ ವೀಡಿಯೋಗೋಸ್ಕರನೇ ಎಲ್ಲ ಓಪನ್ ಮಾಡೋದು ಬೇಡ ಅಂತ ಹೇಳಿ ಅವರೇನೆ ಇದೊಂದು ಓಪನ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಓಪನ್ ಮಾಡಿದೆ. ಬಟ್ ಚೆನ್ನಾಗಿತ್ತು. ಬಟ್ ವೈಟ್ ಇದೆ ಅಲ್ವಾ, ನನಗೆ ವೈಟು ನಾನು ಕ್ಯಾರಿ ಮಾಡೋಕ್ಕಾಗೋದೇ ಇಲ್ಲ. ಆ್ಯಂಡ್ ಈ ಥರದ್ದೊಂದು ಹಾಕಿದ್ರು, ಕಾಲರ್ ಥರ ಇರುತ್ತಲ್ಲ, ಪ್ಯಾಂಟು ಟಾಪು ಒಂದೇ ಥರ, ಆ ಥರದ್ದು. ಇವಾಗ ಬೇಡ ಅದು ಸದ್ಯಕ್ಕೆ ನನಗೆ ಆ ಥರ ಅಂತ ಹೇಳಿದೆ. ಆ್ಯಂಡ್ ಅಂಬ್ರೆಲಾ ಕಟ್ಟು, ಅನಾರ್ಕಲಿ ಕಟ್ಟ ಅಂತ ಅಂಬ್ರೆಲಾ ಥರ ಬರುತ್ತಲ್ಲ, ಅದನ್ನು ಒಂದು 2 ಪೀಸ್ ತೋರಿಸಿದ್ರು, ಬೇಡ ಅಂದೆ. ಸೊ ನನಗೆ ಯಾವುದು ಒಂದು ಸಲ ಲೈಕ್ ಆಗುತ್ತೆ ಅದೇ ನನಗೆ 100 ನೋಡಿದ್ರು ಅಷ್ಟೇ. ನಂಗೆ ಪ್ರತಿ ಸಲ ಹಾಗೆ ಆಗುತ್ತೆ, ಏನಕ್ಕೆ ಅಂತ ಗೊತ್ತಿಲ್ಲ. ಫಸ್ಟ್ ಯಾವ್ದು ನೋಡಿರ್ತೀನಿ ಅದನ್ನೇ ತೊಗೊತೀನಿ ನಾನು. ಹಾಗಾಗಿ
ಅವರೆಲ್ಲ ಥರನೂ ಪಾಪ ತೋರಿಸ್ತಾ ಇದ್ರು. ಸೊ ಅನಾರ್ಕಲಿ ಕಟ್ಟು ಇದನ್ನು ತೋರಿಸಿದ್ರು. ನನಗೆ ಸ್ಟಾರ್ಟಿಂಗು ಇದು ಬಂದಿತ್ತಲ್ವ ಡಿಸೈನು, ಆಗ ತೊಗೋಬೇಕು ಅಂತ ಅಂದ್ಕೊಂಡು ತೊಗೊಳಕ್ಕೆ ಆಗಲಿಲ್ಲ. ಇವಾಗ ಏನಕ್ಕೋ ಅವ್ರು ಕೊಟ್ರು ನನಗೆ ಇಷ್ಟ ಆಗಲಿಲ್ಲ, ಬೇಡ ಅಂದೆ. ಆ್ಯಂಡ್ ನೋಡಿ ಇಲ್ಲಿ ಹೊಸ ಪ್ಯಾಟ್ರನ್ಸ್ ಎಲ್ಲ ಇದೆ ಅಂತ ಅವರೇ ತೋರಿಸ್ತಾ ಇದ್ರು. ಅದೊಂದು ಓಪನ್ ಮಾಡ್ತಾ ಇದ್ದೀನಿ, ನೋಡೋಣ ಹೇಗಿದೆ ಅಂತ ಹೇಳಿ. ಸೊ ಚೆನ್ನಾಗಿತ್ತು, ಚೆನ್ನಾಗೇನೋ ಇದೆ. ಬಟ್ ನನಗೆ ಈ ಸಲ ಏನಕ್ಕೋ ಈ ಥರ ತೊಗೋಬೇಕು ಅಂತ ಅನ್ನಿಸ್ಲಿಲ್ಲ. ನನಗೆ ಸೈಡ್ ಕಟ್ಟೆ ತೊಗೋಬೇಕು ಅಂತಲೇ ಡಿಸೈಡ್ ಆಗೋಗಿದ್ದೆ. ಸೊ ಅದಕ್ಕೆ ಅಂಬ್ರೆಲ್ಲ ಬೇಡ ಅಂತ ಹೇಳಿ ಇದು ಮಾಡಿದೆ. ಸೊ ಈ ಥರನೂ ತೋರಿಸಿದ್ರು. ಇದೊಂಥರ ಪರ್ಪಲ್ ಕಲರ್, ಇದು ಚೆನ್ನಾಗಿತ್ತು. ಬಟ್ ಎಲ್ಲ ಓಪನ್ ಮಾಡೋದು ಬೇಡ ಅಂತೇಳಿ ಓಪನ್ ಮಾಡ್ತಾ ಇಲ್ಲ ನಾನು. ಆ್ಯಂಡ್ ಇದೊಂದು ನೋಡಿ ಅಕ್ಕ ಅಂತ ಅಂದರು. ಚೆನ್ನಾಗೈತೆ ಇದು. ಇದು ಹಿಂದೆ ಬ್ಯಾಕ್ ಸೈಡ್ ಡಿಸೈನ್, ಅದು ಮುಂದೆನೂ ಡಿಸೈನ್ ಇದೆ. ತುಂಬ ಚೆನ್ನಾಗಿತ್ತು. ಬಟ್ ನನಗೆ ಏನಕ್ಕೋ ಅದೇ ಲೈಕ್ ಆಗ್ತಿತ್ತು, ಅದನ್ನೇ ಎತ್ತಿಟ್ಕೊಂಡಿದ್ದೆ ನಾನು. ನೋಡಿ ಸೈಡ್ಗೆ ಮಾಡಿಕೊತಾ ಇದ್ದೀನಿ. ಅಷ್ಟೊಂದು ಹಾಕಿದ್ದಾರೆ, ಒಂದು 20 ಪೀಸಸ್ಸು. ಆದ್ರೂ ನನಗೆ ಯಾವುದು ಇಷ್ಟನೇ ಆಗ್ತಾಯಿಲ್ಲ. ಸೊ ಇದೆಲ್ಲ ಬಾರ್ಗಿನ್ ಮಾಡ್ಬೋದು ಗೈಸ್ ನೀವು. ಫಿಕ್ಸ್ಡ್ ರೇಟ್ ಅಂಗಡಿಗೆ ಹೋದರೆ ಅವರು 1,500 ಹಾಕಿದರೆ 1,500ನೇ ಕೊಡಬೇಕಾಗುತ್ತೆ. 2 ಸಲ ತೊಗೊಂಡು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಯಾರೋ ಪಕ್ಕದಲ್ಲಿ ಬಂದರು, ನಾನು ಫೈನಲಾಗಿ ಬಿಲ್ ಹಾಕ್ಸೋಣ ಅಂತ ಹೋಗ್ತಾ ಇದ್ದೆ. ಅವರು ಅದೇ ಪ್ಯಾಟ್ರನ್ ಇಷ್ಟ ಆಗ್ಬಿಟ್ಟು ಪಿಂಕ್ ಕಲರ್ ಇದ್ದರೆ ಕೊಡಿ ಅಂತಿದ್ದಾರೆ. ನಾನು ಕೈಲಿ ಹಿಡ್ದಿದ್ದೀನಿ, ಆ ಥರ ಇದ್ದರೆ ತೋರಿಸಿ ಯಾಕಿಲ್ವಾ ಅಂತಿದ್ದಾರೆ. ಅದಕ್ಕೆ ನಾನೇ ಹೇಳಿದೆ, ಇಲ್ಲ ಅದೊಂದು ಪೀಸ್ ಇತ್ತು, ನಾನು ಎತ್ಕೊಂಡೆ ಅಂತ ಹೇಳಿ. ಅದಕ್ಕೆ ಅವ್ರ ಹಸ್ಬೆಂಡ್ ಅಂತಿದ್ರು, ಆ ಬಟ್ಟೆ ಬಿಟ್ಟರೆ ಇನ್ನು ಅಂಗಡೀಲಿ ಬಟ್ಟೆನೇ ಇಲ್ವಾ, ಬೇರೆ ತಕ್ಕೋ ಅಂತ ಹೇಳ್ತಾಯಿದ್ರು. ಸೊ ನಾನು ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಎತ್ತಿಟ್ಕೊಂಡೆ. ಅವ್ರಿಗೂ ಲೈಕ್ ಆಯಿತು. ಅವರು ಪಾಪ ಕೇಳ್ತಾಯಿದ್ರು. ಬಟ್ ಅದೊಂದೇ ಕಲ್ಲರು, ಅದೊಂದೇ ಪೀಸ್ ಇದ್ದಿದ್ದು. ಸೊ ಅದೊಂದು ಸೀರೆ ಅನ್ಕೊತೀನಿ ನೋಡಿ, ಚೆನ್ನಾಗಿದೆ ಸೀರೆಗಳೆಲ್ಲ ಅಲ್ವಾ. ನನಗಂತೂ ಈ ಥರ ಪ್ಲೈನ್ ಸೀರೆ ಅಂದರೆ ತುಂಬ ಇಷ್ಟ ಆಗ್ತಿದ್ದಾವೆ ಇತ್ತೀಚೆಗೆ. ಬಟ್ ತಗೊಳ್ಳಲ್ಲ, ನೋಡೋಕ್ಕಂತೂ ತುಂಬ ಇಷ್ಟ, ಅಥವಾ ಯಾರಾದರೂ ಹಾಕ್ಕೊಂಡಿದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಎಷ್ಟು ದೊಡ್ಡದು ಬಟ್ಟೆ ಅಂಗಡಿ ನೋಡಿ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ನಾನಂತೂ ಎಲ್ಲೋದ್ರೂ ಮಿರರ್ ನೋಡ್ಕೊಳ್ಳೇಬೇಕಲ್ವಾ, ಅದು ಹೆಣ್ಮಕ್ಳ ಒಂದು ಅಭ್ಯಾಸ. ಆ್ಯಂಡ್ ಹೋಗ್ತಾ ಇದ್ದೀನಿ ಬಿಲ್ಲಿಂಗ್ ಮಾಡ್ಸೋಕ್ಕೆ. ನಾನಂತೂ ಮೇಲ್ ಮಾಡಿಸಲ್ಲ, ಯಾಕಂದರೆ ಅಲ್ಲೊಬ್ರು ಅಂಕಲ್ ಇರ್ತಾರೆ, ನಾನು ಅವ್ರ ಹತ್ರನೇ ಮಾಡಿಸೋದು ಬಿಲ್ಲಿಂಗು. ಆ್ಯಂಡ್ ನನ್ನ ಮುಖ ನೋಡಿ ನಾನು ಕೆಳಗಡೆ ಮಾಡಿಸ್ತೀನಿ ಬಿಲ್ಲಿಂಗ್ ಅಂದರು, ಅವ್ರೇನು ಮಾತಾಡಲ್ಲ, ಸರಿ ಆಯಿತು ಅಂತ ಹೇಳ್ತಾರೆ. ಆ್ಯಂಡ್ ಬಂದೆ, ಇದೆಲ್ಲ ಕುರ್ತಾ ಸೆಟ್ಸು, ವೆಸ್ಟ್ರನ್ ವೇರ್ ಇದೆ ಆ್ಯಂಡ್ ಟ್ರೆಡಿಷನಲ್ ವೇರ್ ಇದೆ. ಸೊ ಎಲ್ಲ ಥರನೂ ಇದೆ, ಸಖತ್ತಾಗಿದ್ದಾವೆ ಕಲೆಕ್ಷನ್ಸ್ ಎಲ್ಲ. ಆ್ಯಂಡ್ ಎಲ್ಲ ಆಲ್ಮೋಸ್ಟ್ ಹುಡುಗಿರೇನೇ ಇರೋದು, ವರ್ಕ್ ಮಾಡೋರು. ಒಂದು 3-4 ಜನ ಹುಡುಗರು ಇರ್ಬೋದೇನೋ. ಎಲ್ಲ ನಮ್ಮ ಅಕ್ಕಪಕ್ಕ ಊರವರಾಗಿರೋದ್ರಿಂದ ನಮಗೆ ತುಂಬ ಸಪೋರ್ಟಿವ್ ಆಗಿ ಎಲ್ಲ ತೋರಿಸ್ತಾರೆ. ಆ್ಯಂಡ್ ಇದೊಂದು ಫ್ರ್ಯಾಕ್ ತುಂಬ ಚೆನ್ನಾಗಿತ್ತು, ಅದಕ್ಕೆ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಎಷ್ಟು ಕ್ಯೂಟಾಗಿದ್ದಾವೆ ನೋಡಿ. ಆ ಫ್ರ್ಯಾಕು ವೆನಂಟಿ ಬ್ಯಾಗ್ ಎಲ್ಲ ಬಂದಿದೆ. ಇದು ಬರ್ಡೇ ಫ್ರ್ಯಾಕ್ಸ್ ಥರ ಇದೆ, ಬೇಬಿ ಫ್ರ್ಯಾಕ್ಸ್ ಥರ. ಸೊ ಇದು ಗೊಂಬೆಗಳು, ನನಗೆ ಗೊಂಬೆಗಳು ಇಷ್ಟ ಆಗ್ತವೆ. ಇದನ್ನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊಂಬೆಗೆ. ಅದನ್ನು ರೆಡಿ ಮಾಡಿಟ್ಟಿದ್ದಾರೆ, ಗೊಂಬೆಗೆ ಹಾಕಿದ್ದಾರೆ ಲೆಹೆಂಗಾನ. ಸೊ ಬಿಲ್ಲಿಂಗ್ ಮಾಡಿಸೋಣ ಅಂತ ಬಂದು ನಿಂತಿದ್ದೀನಿ. ಅಲ್ಲಿ ಕಾಲೇಜ್ ಹುಡುಗಿರು ಮಾತಾಡ್ತಾ ಇದ್ರು ಬಿಲ್ಲಿಂಗಿಗೆ. ನಾನು ಫಸ್ಟ್ ತೋರ್ಸೋಕೆ ಗೊಂಬೆಗೆ ಹಾಕಿದ್ರಲ್ಲ ಅದೇ ಡ್ರೆಸ್ನ ಮಗುಗೆ ಬರ್ಡೇಗೆ ಅಂತ ಗಿಫ್ಟ್ ಕೊಡೋಕ್ಕೆ ಅಂತ ಎತ್ಕೊಂಡಿದ್ರಂತೆ. ಇವ್ರು ಕೇಳ್ತಾ ಇದ್ರು, ಅಕ್ಕ ವ್ಲಾಗ್ ಮಾಡ್ತೀರಾ, ಆಲ್ ದ ಬೆಸ್ಟ್ ಅಂತ ಹೇಳಿದ್ರು. ನಾನು ನಕ್ಕೊಂಡು ಹಾಗೆ ಬಂದೆ. ಸೊ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳಿ ಈಗ ಹೊರಡ್ತಾ ಇದ್ದೀನಿ. ಬಿಲ್ಲಿಂಗ್ ಎಲ್ಲ ಆಯಿತು, ಫ್ರಂಟಿಂದ ಈ ಥರ ಇದೆ ನೋಡಿ ಅಂಗಡಿ. ಇವಾಗ ಹೊರಡ್ತಾ ಇದ್ದೀನಿ, ಬ್ಯಾಂಗಲ್ ಸ್ಟೋರ್ಗೆ ಹೋಗಬೇಕು. ಬ್ಯಾಂಗಲ್ ಸ್ಟೋರ್ಗೆ ಹೋಗಿ ಪಾಪುಗೆಲ್ಲ ತಗೊಂಡು ಆ್ಯಂಡ್ ಊರಿಗೆ ಹೋಗಬೇಕು. ಇವಾಗ ಡ್ರೆಸ್ ತೊಗೊಂಡಿದ್ದಾಯಿತು. ಮನೆಗೆ ಹೋದ್ಮೇಲೆ ಹೇಳ್ತೀನಿ ಎಷ್ಟು ಕೊಟ್ಟೆ, ಎಕ್ಸ್ಚೇಂಜ್ ಮಾಡಿ ಟಾಪ್ನ ಎಕ್ಸ್ಚೇಂಜ್ ಮಾಡಿ ಕುರ್ತಾ ಸೆಟ್ಗೆ ಎಷ್ಟು ಕೊಟ್ಟೆ ಅಂತ ಹೇಳಿ. ಆ್ಯಂಡ್ ಇವಾಗ ಪಾಪುಗೆ ಬಳೆ ತೊಗೋಬೇಕು. ಬನ್ನಿ ಹೋಗೋಣ. ಯಾವ ಬ್ಯಾಂಗಲ್ ಸ್ಟೋರ್ಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಪಾಪುಗೆ ಮ್ಯಾಚಿಂಗ್ದು ಅದು ವೇಲ್ ತೊಗೊಬಂದಿದ್ದೀನಿ, ಅದು ಮ್ಯಾಚಿಂಗ್ ಮಾಡ್ಕೊಂಡು ಬಳೆ ತೊಗೊಂಡು ಹೋಗಬೇಕು. ಸೊ ಆಲ್ರೆಡಿ ಟೈಮು, ಬಿಸಿಲು ಗೈಸ್. ನನ್ನ ಮೊಬೈಲ್ ಆಫ್ ಆಗ್ತಾ ಇದೆ, ಏನಕ್ಕೆ ಅಂತ ಗೊತ್ತಿಲ್ಲ, ವೀಡಿಯೋ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಸೊ ಇಲ್ಲೇ ಒಂದು ಬ್ಯಾಂಗಲ್ ಸ್ಟೋರ್ ಇದೆ, ಅಲ್ಲೇ ಹೋಗ್ತೀನಿ. ಬ್ಯಾಂಗಲ್ ಸ್ಟೋರಿಗೆ ಬಂದೆ. ಬಟ್ ಒಂದು 3-4 ಜನ ಕಸ್ಟಮರ್ಸ್ ಇದ್ದರು, ಅವರೊಬ್ಬರೇ ಇದ್ದರು ಆಂಟಿ. ಹಾಗಾಗಿ ನಾನು ವೆಯ್ಟ್ ಮಾಡ್ತಾ ನಿಂತಿದ್ದೆ. ವೇಲ್ ತಂದಿದ್ನಲ್ವ ಇಟ್ಟೆ, ಕೊಡ್ತೀನಪ್ಪ ಒಂದು 5 ನಿಮಿಷ ಅಂತ ಹೇಳಿದ್ರು. ಓಕೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೆ. ಅವರೊಬ್ಬರೇ ಅಲ್ವಾ, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೆ.
ಸೊ ಇಲ್ಲೇನೋ ಕ್ಲಿಪ್ಸು ರಿಬ್ಬನ್ಸು ಎಲ್ಲ ಆಯಿತು, ಸರಗಳೆಲ್ಲ ಆಯಿತು, ಚೆನ್ನಾಗಿದ್ದು. ತಗೊಳಕ್ಕಂತೂ ದುಡ್ಡಿಲ್ಲ, ಅಟ್ಲೀಸ್ಟ್ ನೋಡಿಕೊಂಡು ಖುಷಿ ಪಡೋಣ ಅಂತ ಹೇಳಿ. ಇದಕ್ಕೆ ಸಣ್ಣ ಸಣ್ಣ ಕ್ಲಿಪ್ ಇಷ್ಟ ಆಯಿತು ನನಗೆ. ನನ್ನ ಮಗಳಿಗೆ ಕೂದಲಿದ್ದಿದ್ರೆ ತೊಗೊಬಿಡಿವೆ ನಾನು, ಅವಳಿಗೆ ಮುಡಿ ಕೊಟ್ಟಿದ್ದೀವಲ್ವ, ಕೂದಲಿಲ್ಲ. ಸೊ ಕೂದಲು ಬಂದಮೇಲೆ ಆ ಚಿಕ್ಕ ಚಿಕ್ಕ ಕ್ಲಿಪ್ಸ್ ಎಲ್ಲ ತಂದು ನಾನು ಹಾಕಬೇಕು ನನ್ನ ಮಗಳಿಗೆ. ಸೊ ನಾನು ನೋಡ್ತಾ ಇದ್ದೆ, ಎಲ್ಲ ನನ್ನ ನೋಡ್ತಾ ಇದ್ರು, ಏನು ವೀಡಿಯೋ ಮಾಡ್ಕೊತಿದ್ದಾಳಲ್ಲ ಅಂತ. ಒಂದು 4-5 ಜನ ಕಸ್ಟಮರ್ಸ್ ಇದ್ದರು, ಆಂಟಿ ಬ್ಯುಸಿ ಇದ್ದರು ಅಂತ ನಿಂತಿದ್ದೆ. ಆ್ಯಂಡ್ ಬಳೆಗಳು ನೋಡ್ತಾ ಇದ್ದೆ ನಾನೇ, ಕಲರ್ ಯಾವುದಾದ್ರೂ ಮ್ಯಾಚ್ ಆಗುತ್ತಾ ಅಂತ. ಬಟ್ ಅಲ್ಲಿ ಗ್ಲಾಸಲ್ಲಿ ಇಟ್ಟಿದ್ದಂಥ ಕಲ್ಲರು ಬಳೆ ಯಾವುದೂ ಮ್ಯಾಚ್ ಆಗಲಿಲ್ಲ. ಹಾಗೆ ನೋಡ್ತಾ ಇರಬೇಕಾದ್ರೆ ಏರ್ ಬೆಂಡ್ ಸಿಕ್ತು ನನಗೆ. ನಾನು ಬಳೆ ನೋಡೋಣ ಅಂತ ನೋಡ್ತಾ ಇದ್ದೆ, ಆಯಿತಾ. ಅಲ್ಲಿ ಏರ್ ಬೆಂಡ್ ಸಿಕ್ತು. ಆಗ ಕಣ್ಣಿಗೆ ಬೀಳ್ತು. ನಾನು ಏರ್ ಬೆಂಡ್ ತೊಗೋಬೇಕು ಅಂತ ಹೋಗಿರಲಿಲ್ಲ, ಏನಕ್ಕಂದ್ರೆ ಅವಳಿಗೆ ಕೂದಲಿರಲಿಲ್ವಲ್ಲ. ನೋಡೋಣ ಅಪ್ಪೆ ಇದ್ದೋ ಮನೆಯಲ್ಲಿ, ಮ್ಯಾಚಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಆ ಏರ್ ಬೆಂಡ್ ನೋಡಿದ ತಕ್ಷಣ ನಂಗೆ ತುಂಬ ಇಷ್ಟ ಆಗೋಯಿತು. ಯಾಕೋ ತೊಗೋಬೇಕು ಅಂತ ಅನ್ನಿಸ್ತು. ಅದಕ್ಕೆ ಏರ್ ಬೆಂಡ್ನು ತೊಗೊಂಡೆ. ಆ್ಯಂಡ್ ಪಾಪುಗೆ ಸರ ಕೇಳಿದೆ, ಮಣಿ ಸರದ ಥರದ್ದು. ಅಲ್ಲಿ ಇರಲಿಲ್ಲ, ಯಾವುದೋ ಒಂದು ಸ್ವಲ್ಪ ಇತ್ತು, ಬಟ್ ಅದು ಚೆನ್ನಾಗಿರಲಿಲ್ಲ. ಗೋಲ್ಡ್ ಥರ ತೋರಿಸ್ತೀನಿ ಅಂದರು. ಆ ಥರ ಬೇಡಿ ಅಕ್ಕ, ಮಾಮೂಲಿ ಮಣಿ ಸರ ಬೇಕು. ಬೇಡ ಬಿಡಿ ಪರವಾಗಿಲ್ಲ ಅಂತ ಹೇಳಿದೆ. ಆ್ಯಂಡ್ ಬಳೆ ಫಸ್ಟು ಅದು ಮ್ಯಾಚಿಂಗ್ ಆಯಿತು, ಅಲ್ಲಿ ಇಟ್ಟಿದ್ದೀನಲ್ವ ಅದು, ಬಟ್ ಚಿಕ್ಕ ಸೈಜು ಅಂತ ಕಲರ್ ಸಿಗಲೇ ಇಲ್ಲ. ಯಾವುದ್ಯಾವುದೋ ಕಲರ್ ತೋರಿಸ್ತಾ ಇದ್ರು ಒಂದು. ಸೊ ಫೈನಲಿ ತಗೊಂಡು ಹೊರಟು. ಬಳೆ ಮತ್ತು ಮ್ಯಾಚಿಂಗ್ ಎಲ್ಲ ಪಾಪಗೆ ತೊಗೊಂಡಿದ್ದಾಯಿತು. ಇವಾಗ ಮನೆಗೆ ಹಾಲು ತಗೊಂಡು ಏನಾದರೂ ತಿನ್ನಕ್ಕೆ ಮನೆಗೆ ಪಾಪಗೆ ತೊಗೊಂಡು ಹೊರಡ್ತೀನಿ. ಸೊ ಈ ಟೈಮಿಂಗ್ಸ್ ಬಸ್ ಇಲ್ಲ ಗೈಸ್, ಇವಾಗ 1:15-2:15ಗೆ ಬಸ್ ಇರೋದು. ಸೊ ನೋಡೋಣ, ಯಾವುದಾದ್ರೂ ಆಟೋ ಸಿಕ್ಕಿದ್ರೆ ಹೋಗ್ತೀನಿ. ನಂದಿನಿ ಪಾರ್ಲರ್ ಇದೆ, ಮನೆಗೆ ಹಾಲು ತೊಗೊಂಡು ಹೋಗ್ಬೇಕು. ಸೊ ಎಲ್ಲ ಕೇಳ್ತಾಯಿದ್ರು ಗೈಸ್, ಬಟ್ಟೆ ಅಂಗಡಿಲಿ ನಮ್ಮನ್ನು ಹಾಕ್ತೀರಾ, ಹೆಂಗೆ ವೀಡಿಯೋ ಮಾಡ್ಕೊಂಡು ಹೆಂಗೆ ಎಡಿಟ್ ಮಾಡ್ತೀರಾ ಅಂತ ಹೇಳ್ತಿದ್ರು. ಆ್ಯಂಡ್ ಇಲ್ಲಿ ಬ್ಯಾಂಗಲ್ ಸ್ಟೋರಲ್ಲಿ ಎಲ್ಲ ಏನು ಚಾನಲ್ಲ ಅಂದ್ಬಿಟ್ಟು ತಮ್ಮದೆಲ್ಲ ತೋರಿಸ್ತಿದ್ರು, ಕಾಲೇಜ್ ಹುಡುಗಿರು. ಸೊ ಇಲ್ಲಿ ಯಾರ ಎಲ್ಲ ಕೇಳ್ತಿದ್ದಾರೆ, ಏನು ವ್ಲಾಗ ಅಂತ ಹೇಳಿ. ಸೊ ಇಲ್ಲಿ ನಂದಿನಿ ಪಾರ್ಲರ್ಗೆ ಹೋಗ್ತಾ ಇದ್ದೀನಿ. ಹೌದು, ವ್ಲಾಗ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಅಂತ ಹೇಳಿದೆ. ಒಳ್ಳೆಯದಾಗಲಿ ಅಂತ ಅಂದರು ಕಾಲೇಜ್ ಹುಡುಗಿರೆಲ್ಲ. ಸೊ ನಂದಿನಿ ಪಾರ್ಲರ್ಗೆ ಬಂದೆ. ಇವಾಗ ಹಾಲು ತೊಗೊಂಡು ಹೋಗಬೇಕು. ಅಣ್ಣ, ಅರ್ಧ ಲೀಟ್ರ್ ಹಾಲು ಕೊಡಿ. ಐಸ್ ಕ್ರೀಮ್ ಇದೆಯಾ? ಅರ್ಧ ಲೀಟ್ರ್ ಹಾಲು ಕೊಡಿ, ಗ್ರೀನ್ ಕಲರ್. ಐಸ್ ಕ್ರೀಮ್ ಇಲ್ವಾ ಅಂತ ಹಾಲು ತೊಗೊಳ್ಳೋಣ. ತೊಗೋಬೇಕು, ಮರ್ತ್ಕೊಬಿಟ್ಟಿದೆ ಇವತ್ತು ತಗೊಳಕ್ಕೆ ಬಂದಿದ್ದೀನಿ. ಆಂಟಿ ಅದು ಹುಂಡಿ ಕೊಡಿ ಆಂಟಿ, ಒಂದು ಗೋಲ್ಕ. ಹಿಂಗೆ ಒಬ್ಬೊಬ್ಬಳೆ ಮಾತಾಡೋಕ್ಕೆ ಎಲ್ಲ ಕಾಲೇಜ್ ಹುಡುಗಿರೆಲ್ಲ ನನ್ನ ಪಕ್ಕನೇ ನೋಡ್ತಾರೆ. ಅಂದ್ರೆ ಆಂಟಿರು ಎಲ್ಲರೂ, ಅಲ್ಲಿ ಯಾರೋ ಆಂಟಿರೆಲ್ಲ ಇದ್ರು, ಅದಕ್ಕೆ ಅದು ವೀಡಿಯೋ ಮಾಡ್ಕೊಳ್ಳಿಲ್ಲ. ಆ್ಯಂಡ್ ನೈ ಪಾಲಿಶ್ ಮಾಡ್ಕೊಬಿಟ್ಟಿದೆ. ಒಟ್ಟಿಗೆ ನನ್ನ ಮಗಳು ಚೆನ್ನಾಗಿ ಕಾಣಿಸ್ಬೇಕು. ನಮಗೆ ನಮ್ಮ ಜೀವನದಲ್ಲಿ ಖುಷಿ ಇದೆಯೋ ನೆಮ್ಮದಿ ಇದೆಯೋ ಅದೆಲ್ಲ ಗೊತ್ತಿಲ್ಲ, ಬಟ್ ನನ್ನ ಮಗಳಂತೂ ಖುಷಿಯಾಗಿರಬೇಕು. ಅದೇ ಅವಳು ಖುಷಿಲಿ ನನ್ನ ಖುಷಿ ಅಂತ ಹೇಳ್ಬೋದು. ಸೀರಿಯಸ್ ಆಗಿ ಅವಳು 2 ತಿಂಗಳಿಂದ ನಾನು ಬರ್ತಡೇ ಅಂತ ಅವಳು ಏನೋ ಖುಷಿಯಾಗಿರೋದು ನೋಡಿದ್ರೆ ನನಗೆ ಖುಷಿ ಆಗುತ್ತೆ. ನನಗೆ ಎಷ್ಟು ತುಂಬ ನೋವಿದೆ, ಯಾಕಂದರೆ ಅವಳು ಬರ್ಡೇ ಮಾಡಿದ್ದು 1 ತಿಂಗಳಿಗೇ ನನ್ನ ಸಂತು ಡೆತ್ ಆಗಿದ್ದು. ಆದ್ರೂ ಅಮ್ಮ ಗೈಸ್, ನೀವು ನಂಬಲ್ಲ, ಮೊನ್ನೆ ನಾನು ಇದು ಹಲಸಿನಕಾಯ್ದು ಕಬಾಬ್ ರೆಸಿಪಿ ಮಾಡ್ತಿದ್ನಲ್ವ, ಆವಾಗ ಹಾಲಲ್ಲಿ ಅಳ್ತಾ ಇತ್ತು ನಮ್ಮ ದಾಸಿಪುರ ದೊಡ್ಡವನ ಕೈಲಿ ಹಿಡ್ಕೊಂಡು. ನಮಗೆ ಏನು ಮಾಡೋಕ್ಕೂ ನೆಮ್ಮದಿನೇ ಇಲ್ಲ ಅಂತ. ಬಟ್ ನನ್ನ ಮಗಳಿಗೆ ಇಷ್ಟ ಆಗೋದು, ರೆಡಿ ಆಗೋದು, ಫೋಟೋ ತೆಗೆಸ್ಕೊಳ್ಳೋದು, ವೀಡಿಯೋ ಮಾಡಿಸ್ಕೊಳ್ಳೋದು ಅಂದರೆ ಎಲ್ಲ ತುಂಬ ಇಷ್ಟ. ಆ್ಯಂಡ್ ಹೇಗೋ ನಮ್ಮ ದೊಡ್ಡಮ್ಮ ದುಡ್ಡು ಹಾಕಿದ್ದಕ್ಕೂ ನಾನು ನಮ್ಮ ಪಾಪುಗೆ ಎಲ್ಲ ತೊಗೊಂಡೋದಕ್ಕೂ ಸರಿ ಆಯಿತು. ಈ ಬ್ಯಾಂಗಲ್ ಸ್ಟೋರಲ್ಲಿ ಗೋಲ್ಕ ಮತ್ತು ಒಂದು ನೈ ಪಾಲಿಶ್ ತೊಗೊಂಡೆ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಸೊ ಸುಮಾರು ದುಡ್ಡು ಖಾಲಿನೇ ಆಗೋಯ್ತು ಗೈಸ್. ಇನ್ನೊಂದು ಸ್ವಲ್ಪ ಅದೇ ನಮ್ಮ ದೊಡ್ಡಮ್ಮ ಕೊಟ್ಟಿರೋದಿದೆ. ಬರ್ಡೇ ದಿನ ಏನಾದರೂ ಬಲೂನ್ಸ್ ಎಲ್ಲ ತರ್ಸೋಕ್ಕೆ ಬೇಕಾಗುತ್ತಲ್ವ, ಇಟ್ಕೊಂಡಿರ್ತೀನಿ. ಆವಾಗ ಯಾರನ್ನು ಕೇಳೋಕ್ಕಾಗುತ್ತೆ ಮತ್ತೆ ದುಡ್ಡು ಬೇಕು ಅಂತ. ಅಲ್ಲಿ ಐಸ್ ಕ್ರೀಮ್ ತಿನ್ನೋಣ ಅಂದ್ಕೊಂಡೆ, ಐಸ್ ಕ್ರೀಮ್ ಇಲ್ವಂತೆ. ಸೊ ಇವಾಗ ಏನಾದರೂ ಆಟೋ ಇದ್ದರೆ ಹೋಗ್ತೀನಿ. ಇಲ್ಲೆಲ್ಲ ಹುಡುಗಿರು ಕೂತಿದ್ದಾರೆ ನೋಡಿ, ಎಲ್ಲ ನನ್ನನ್ನು ನೋಡ್ತಾ ಇದ್ದಾರೆ. ಗೈಸ್ ಆಟೋದಲ್ಲಿ ಬಂದೆ, ತಿನ್ನೋಕ್ಕೇನು ತೊಗೊಳ್ಳೇ ಇಲ್ಲ, ಯಾಕಂದರೆ ಆಟೋ ರೆಡಿ ಇತ್ತು ಅಂಥೇಳಿ ಓಡಿ ಬಂದು ಆಟೋಗೆ ಹೊತ್ಕೊಂಡೆ. ಪಾಪಗೂ ಏನೂ ತೊಗೊಳ್ಳಿಲ್ಲ. ಮನೆಗೆ ಹಾಲು ತೊಗೊಂಡಲ್ಲ ಅಷ್ಟೇ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಗೈಸ್. ಮನೆಗಾಗಲೇ ಬಂದೆ. ಸ್ವಲ್ಪ ಹೊತ್ತು 2 ಲೋಟ ತಣ್ಣೀರು ಕುಡಿದ್ಬಿಟ್ಟು ಹಾಗೆ ಜೋಕಾಲಿ ಮೇಲೆ ಟಿ ವಿ ನೋಡ್ತಾ ಇದ್ದೆ. ಯಾವುದು ರಾಜ್ಕುಮಾರ್ ಸರ್ ಅವ್ರದ್ದು ಜೀವನ ಚೈತ್ರ ಬರ್ತಾ ಇತ್ತು. 3 ಜನ ಗಂಡು ಮಕ್ಕಳು ಅದು ಹೇಗೆ ಮದುವೆ ಆಗಿ ಹೊರಟೋಗ್ತಾರೆ ಅನ್ನೋ ಸ್ಟೋರಿ. ಸೊ ನಾನು ಏನೋ ಸ್ಕೂಲ್ ಟೈಮಲ್ಲಿ ಇದ್ದಾಗ ನೋಡಿದ್ದೇನೋ, ಇವತ್ತು ಬರ್ತಾ ಇತ್ತು.
ಸೊ ರಾಜ್ಕುಮಾರ್ ಸರ್ ಅವರ ಫಿಲ್ಮ್ಗಳಲ್ಲಿ ಆಲ್ಮೋಸ್ಟ್ ಫ್ಯಾಮಿಲಿ ಕಥೆಗಳೇ ಜಾಸ್ತಿ ಇರುತ್ತೆ, ನಮ್ಮ ಲೈಫ್ಗೂ ಕೂಡ ರಿಲೇಟೆಡ್ ಆಗಿರುತ್ತೆ. ಅದು ಸ್ವಲ್ಪ ರಿಲೇಟೆಡ್ ಇದೆ. ಗಂಡು ಮಕ್ಕಳೆಲ್ಲ ಕೆಲವೊಬ್ಬರು, ಎಲ್ಲರೂ ಅಲ್ಲ, ಕೆಲವೊಬ್ಬರು ಹೇಗೆ ಮಾಡ್ತಾರೆ, ತಂದೆ ತಾಯಿಗಳನ್ನ ಬಿಟ್ಟಾಕ್ತಾರೆ ಅಂತ ಹೇಳಿ ತೋರ್ಸೋಣ ಅಂದ್ಕೊಂಡೆ ಏನೇನು ತಂದೆ ಅಂತ. ಆವಾಗಲೇ ಬೀರ್ಗಿಟ್ಬಿಟ್ಟಿರ್ತೀನಿ ನಾನು, ಮರ್ತ್ಕೊಂಡು ನಾನು ಯಾವಾಗಲೂ ತೋರಿಸ್ಬೇಕಲ್ವಾ ಅಂತ ಮರ್ತ್ಕೊಂಡ್ಬಿಟ್ಟಿರ್ತೀನಿ ಆಯಿತಾ. ಆಮೇಲೆ ನೆನ್ಕೊತೀನಿ ಅಯ್ಯೋ ನಾನು ತೋರಿಸ್ಬೇಕಿತ್ತಲ್ವ, ವೀಡಿಯೋ ಮಾಡಬೇಕಿತ್ತಲ್ವ ಅಂತ. ಸೊ ಎಕ್ಸ್ಚೇಂಜ್ ಮಾಡಿರೋದು ಅಷ್ಟೇ ತೋರಿಸ್ತೀನಿ. ಸೊ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೀನಲ್ವಾ, ಈಗ ಏನು ಎಕ್ಸ್ಚೇಂಜ್ ಮಾಡ್ತಂದೆ ಅಂತ ತೋರಿಸ್ತೀನಿ. ಆ್ಯಂಡ್ ಪಾಪುಗೂ ಏನೇ ತಂದೆ ಅಂತ ಹೇಳಿ ತೋರಿಸ್ತೀನಿ. ಜಾಸ್ತಿ ಏನು ತರಲಿಲ್ಲ, ಈ ಕವರಲ್ಲಿದೆ. ಇದೊಂದು ತೊಗೊಂಡೆ, ಚೆನ್ನಾಗಿ ಕಾಣಿಸ್ತಿತ್ತು, ಕಲರ್ ಇತ್ತು, ಬಟ್ ಜಾಸ್ತಿ ವೆರೈಟಿ ಇರಲಿಲ್ಲ. 20 ರೂಪೀಸ್ ಅಂತ ಹೇಳಿ. ಸೊ ಕೂದಲಿಗೆ ಹಾಕೋಬೋದು ನನಗೆ ಅಂತ. ಆ್ಯಂಡ್ ನಮ್ಮ ಪಾಪಗೆ ಮ್ಯಾಚಿಂಗು ವೇಲ್ ತೊಗೊಂಡೋಗಿದ್ನಲ್ವ, ಅದ್ರ ಮ್ಯಾಚಿಂಗು ಏರ್ ಬೆಂಡ್ ಇತ್ತು ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ, ಸಖತ್ತಾಗೈತಲ್ಲ. ಎಷ್ಟು ಹೇಳಿದ್ರು ಗೊತ್ತಾ, 50 ಹೇಳಿದ್ರು, 40 ಕೊಟ್ಟೆ. ಆ್ಯಂಡ್ ಇದೇ ಕಲರು ನಾನು ಬಳೆ ನೋಡಿದೆ, ಅಲ್ಲಿ ಸಿಗಲಿಲ್ಲ. ನಾನು ಬೇರೆ ಬ್ಯಾಂಗಲ್ ಸ್ಟೋರ್ಗೂ ಹೋಗಲೇ ಇಲ್ಲ. ಸೊ ಅದಕ್ಕೆ ಸಿಲ್ವರ್ ಕಲರ್ ಮ್ಯಾಚ್ ಆಗುತ್ತೆ, ಅವಳ ಡ್ರೆಸ್ಗೆ ಸಿಲ್ವರ್ ಕಲರು ಸ್ಟೋನ್ಸು ಡಿಸೈನ್ ಇದೆ, ಅದು ಮ್ಯಾಚ್ ಆಗುತ್ತೆ ಅಂತ ಹೇಳಿ ತಂದೆ. ಆ್ಯಂಡ್ ಇನ್ನೊಂದು ಬ್ಯಾಂಗಲ್ ಸ್ಟೋರ್ಗೆ ಹೋದೆ, ಅವಾಗ ನೆನೆಸ್ಕೊಂಡೆ, ನನ್ನ ಪಾಪಗೆ ನೈಪಾಲಿಶ್ ತರಬೇಕಿತ್ತಲ್ವ ಮ್ಯಾಚಿಂಗು ಅಂತ. ಅದನ್ನು ಬೇರೆ ಇದ್ರಲ್ಲಿ ತೊಗೊಂಡೆ ಬ್ಯಾಂಗಲ್ ಸ್ಟೋರಲ್ಲಿ. ಆ್ಯಂಡ್ ಒಂದು ಗೋಲ್ಕ ತೊಗೊಂಡಿದ್ದೀನಿ, ತೋರಿಸ್ತೀನಿ. ಗೋಲ್ಕ ಮತ್ತು ಅದು ನೈಪಾಲಿಶು ಇನ್ನೊಂದು ಬ್ಯಾಂಗಲ್ ಸ್ಟೋರಲ್ಲಿ ತೊಗೊಂಡೆ ನಾನು ಗೋಲ್ಕ ತೊಗೋಬೇಕು ಅಂತ. ಅದು ನಂದು ಗೋಲ್ಕ ಒಡೆದ್ನಲ್ವ, ಅವಾಗಿಂದ ಅಂದ್ಕೊಂಡಿದ್ದೆ, ಬಟ್ ತೊಗೊಂಡಿರಲಿಲ್ಲ. ಅಲ್ಲಿ ರೋಡಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದೆ, ಅವ್ರು ಬ್ಯಾಂಗಲ್ ಸ್ಟೋರಲ್ಲಿ ಆಚೆ ಕಡೆ ಇದನ್ನು ನೇತಾಕಿದ್ರು ದಾರಕ್ಕೆ. ಅವಾಗ ನೋಡ್ಬಿಟ್ಟು ಗೋಲ್ಕ ತೊಗೋಬೇಕಾಯ್ತಲ್ವ ಅಂದ್ಬಿಟ್ಟು ಗೋಲ್ಕ ತೊಗೊಂಡೆ. ಹಾಗೆ ಅಲ್ಲಿ ನೈಪಾಲಿಶ್ ಕಾಣಿಸ್ತು ಅಂತೇಳಿ ಪಾಪು ನೈಪಾಲಿಶ್ ತೊಗೊಂಡೆ. ಬಂದು ಆಲ್ರೆಡಿ 2:30 ಆಗಿದೆ. ಈಗ ಬಂದಕ್ಕಂದ ನಂದೇ ಪಾಪ ಗೈಸ್, ನೋಡ್ಬಿಟ್ಲು ಒಳಗೆ ಗೊತ್ತಿಲ್ಲ, ನೋಡ್ಬಿಟ್ಟು ಇಲ್ಲೇ ಇಟ್ಟಿತ್ತು. ಎಲ್ಲಕ್ಕಿಂತ ಬುಕ್ ಮಾಡಿದ್ನಾ, ಬತ್ತು ಈಗ ಒಂದು ಸ್ವಲ್ಪ ಹೊತ್ತು. ಅಲ್ಲಿ ಗೋಲ್ಕನು ಬುಕ್ ಮಾಡಿದೆ ಪಪ್ಪ. ಹ್ಯಾಪಿ ಹ್ಯಾಪಿನಾ? ಇಲ್ಲಿ ದುಡ್ಡು ಹಾಕೋದು ಪಪ್ಪ. ಅದು ತಾತ ಬಂದಿತ್ತು ಕೆಲಸದಿಂದ, ಆಗ 1 ರೂಪಾಯಿ ಹಾಕ್ತು, ದುಡ್ಡಿಲ್ಲ ಅಂದ್ಬಿಟ್ಟು 1 ರೂಪಾಯಿ ಹಾಕ್ಬಿಟ್ಟು ಹೋಯ್ತು ಕೃಷ್ಣ ತಾತ. ಹ್ಞೂ ಮಗಳೇ, ಹಾಂ ಮುಂದಿನ ವರ್ಷಕ್ಕೆ. ಕೈ ಕಾಲು ತೊಳ್ಕೊಬರೋಗಿ. ಹಾಂ ಆಯ್ತು ಪಪ್ಪ, ಕೈ ಕಾಲು ತೊಳ್ಕೊಬರೋಗಿ. ಮೆತ್ತಗೆ ಮಾತಾಡ್ತಾ ಇದ್ದೀನಿ, ಬಾಕ್ಲಾಕೊಬಿಡ್ತೀನಿ ಅಂತ. ಅವಳಿಗೆ ಹೇಳಿಲ್ಲ ನಾನು ಸಾಲಿಗ್ರಾಮಕ್ಕೆ ಹೋಗಿರೋದು, ಬುಕ್ ಮಾಡಿದ್ದೀನಿ ಅಂತ ಸುಮ್ಮನೆ ಸುಳ್ಳು ಹೇಳಿ. ಏನವ ದುಡ್ಡು ತೆಗಿರೋದು ಪಾಪ, ತುಂಬ ತುಂಬಿದ್ಮೇಲೆ ಕೂದಾಕ್ಬೇಕು, ಕೂದಾಕ್ಬಿಟ್ಟು ಚಾಕು ತಗೊಂಡು ಕೂದಾಕ್ಬಿಟ್ಟು ದುಡ್ಡು ತಗೊಳ್ಳೋದು. ಅದಕ್ಕೆ ಸುಮ್ಮನೆ ಬುಕ್ ಮಾಡಿದೆ ಅಂತ ಸುಳ್ಳು ಹೇಳಿದ್ದೀನಿ. ಸರಿ ಪಾಪ, ಹೋಗಿಲ್ಲ ನೀನು ಹಂಗೆ ಹಿಂಗೆ ಅಂತ ಬಿಡ್ಕೊಂಡು ಕೆಚ್ಕೊಂಡು ಒದ್ದಾಡ್ಬಿಡ್ತಾಳೆ. ಅದಕ್ಕೆ ಸುಮ್ಮನೆ ಬುಕ್ ಮಾಡಿದೆ ಅಂತ ಹೇಳಿದ್ದೀನಿ. ಆ್ಯಂಡ್ ಅವಳು ಬಳೆ ಏರ್ ಬೆಂಡ್ ಎಲ್ಲ ತಂದಿದ್ದೀನಲ್ಲ, ಅದು ಎತ್ತಿಟ್ಟಿದ್ದೀನಿ. ಬರ್ಡೇ ದಿನನೇ ಹಾಕೋದು, ಅಲ್ಲಿ ತನಕ ತೋರಿಸಲ್ಲ ತಂದಿದ್ದೀನಿ ಅಂತ. ಬಳೆಗೆ 70 ರೂಪಾಯಿ ಹೇಳಿದ್ರು ಗೈಸ್. ಅದು ಚಿಕ್ಕ ಬಳೆಗೆ 60 ರೂಪಾಯಿ ಕೊಟ್ಟೆ, ಏರ್ ಬೆಂಡಿಗೆ 50 ಹೇಳಿದ್ರು, 40 ಕೊಟ್ಟೆ. ಸ್ವಲ್ಪ ತಿನ್ನೋಕ್ಕೂ ಏನೂ ತೊಗೊಳಕ್ಕೆ ಆಗಲಿಲ್ಲ ನಂಗೆ. ಅದೊಂದು ನಾನು ಏನೂ ತಿನ್ನಲಿಲ್ಲ, ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಬೇಕು ಇವಾಗ. ಕಿತ್ತಳೆ ಹಣ್ಣಿತ್ತು ಕೊಟ್ಟೆ, ಕೈಕಾಲು ತೊಳ್ಕೊಬರಾಗುತ್ತೆ ಹೇಳಿದೆ. ಸೊ ಕೈಕಾಲು ತೊಳೆಯೋಕೆ ಹೋಗಿ ಕಿತ್ತಳೆ ಹಣ್ಣು ತಿಂತಾಳೆ ಇವಾಗ, ಯಾಕಂದರೆ ಅಲ್ಲೇ ಊಟ ಮಾಡ್ಕೊಬಂದಿರ್ತಾಳಲ್ವ ಅಂಗನವಾಡಿಲಿ. ತುಂಬ ಸರ್ಕಸ್ ಮಾಡಬೇಕು ನಾನು. ಫಸ್ಟು ನಾನು ಯೂಟ್ಯೂಬಿಂದ ದುಡ್ಡು ಬಂದರೆ ದೊಡ್ಡದೊಂದು ಐಫೋನ್ ತೊಗೋಬೇಕು. ಯಾಕಂದರೆ ಒಬ್ಬಳೇ ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡೋದ್ರಿಂದ ನನಗೆ ಯಾವ್ಯಾವ ಆ್ಯಂಗಲಲ್ಲಿ ಎಲ್ಲಿ ಇಟ್ಕೊಂಡು ಏನು ವೀಡಿಯೋ ಮಾಡ್ಕೋಬೇಕಂತ ಗೊತ್ತಾಗಲ್ಲ. ಆ್ಯಂಡ್ ನೋಡಿ ಈ ಟಾಪ್ ತೊಗೊಂಡು ಎಕ್ಸ್ಚೇಂಜ್. ನನ್ನ ಲಾಸ್ಟ್ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಯಾವ ಬಟ್ಟೆ ತಂದಿದ್ದೆ ಅಂತ ಹೇಳಿ. ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ. ಆ ಬಟ್ಟೆನ ಎಕ್ಸ್ಚೇಂಜ್ ಮಾಡಿದೆ, ಯಾಕೋ ಚೆನ್ನಾಗಿ ಕಾಣ್ತಿರ್ಲಿಲ್ಲ ಅಂತೇಳಿ. ಸೊ ಈ ಥರ ಇದೆ, ಫುಲ್ಲು ಪ್ಲೈನ್ ಇದೆ ಗೈಸ್. ನೋಡಿ ನಾನೇ ಕಾಣಿಸಲ್ಲ, ಇಲ್ಲಿ ಫುಲ್ ಪ್ಲೈನ್ ಇದೆ, ಇಲ್ಲಿ ಮಾತ್ರ ವರ್ಕ್ ಇದೆ, ಫುಲ್ ಸ್ಟೋನ್ ವರ್ಕ್ ನೋಡಿ, ಸ್ಟೋನ್ ವರ್ಕ್ ಇದೆ, ಸಖತ್ತಾಗಿದೆ ಅಲ್ಲ.
ಆ್ಯಂಡ್ ಇದಕ್ಕೆ ಇದೇ ಕಲರು. ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಇದ್ರಲ್ಲಿ 3 ಕಲರ್ ಇತ್ತು. ನೀವು ವಿಡಿಯೋ ನೋಡೋದು ಗೊತ್ತಾಗುತ್ತೆ, ಹಾಕಿರ್ತೀನಿ ಎಲ್ಲ. ಸೊ ಪ್ಲೈನ್ ಪ್ಯಾಂಟು ಇದು. ಆ್ಯಂಡ್ ವೇಲು ಚೆನ್ನಾಗಿದೆ, ವೈಟ್ ಕೊಟ್ಟಿದ್ದಾರೆ ಕಾಂಬಿನೇಷನು, ಸಖತ್ತಾಗಿದೆ. ನಾನು ಆಲ್ರೆಡಿ ಒಂದ್ಸಲ ಇವಾಗ ಮನೆಗೆ ಬಂದಾಗ ಹಾಕಿ ನೋಡಿದೆ, ವಿಡಿಯೋ ಮಾಡ್ಕೊಂಡಿದ್ದರೆ ಸರಿಯಾಗಿರೋದು ವಿಡಿಯೋ ಮಾಡಿದೆ. ಸೊ ಈ ಥರ ಇದೆ ವೇಲು, ತುಂಬ ಇದೆ. ಸೊ ಈ ಥರ ಹಾಕೋಬೋದು ಟಾಪ್ ಹಾಕ್ಕೊಂಡು. ಇದಕ್ಕೆ ನಾನು ಎಷ್ಟು ಕೊಟ್ಟೆ ಗೊತ್ತಾ? ಎನಿ ಗೆಸ್ ಮಾಡೋದಿದ್ರೆ ಒಂದು ಅಂದಾಜು ಹೇಳಿ, ಲೇಡೀಸು ಗೊತ್ತಿರುತ್ತೆ ನೋಡಿ. ಈ ಥರ ಇದೆ, ಅದ್ರ ಮೇಲೆ ಹಾಕಿ ತೋರಿಸ್ತೀನಿ ವೇಲ್ನ. ಈ ಥರ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ, ಚೆನ್ನಾಗಿದೆ ಅಲ್ಲ, ಸಾಕಾಗಿದೆ ಡ್ರೆಸ್ಸು. ಎಷ್ಟು ಕೊಟ್ಟೆ ಗೊತ್ತಾ? ಅದು 400 ರುಪೀಸು ಟಾಪು. ಎಕ್ಸ್ಚೇಂಜ್ ಮಾಡಿದೆ, ಅದ್ರ ಮೇಲೆ ಇದು 1300 ರುಪೀಸ್ ದುಡ್ಡು ಹಾಕಿದ್ದು. ನಾನು ತೋರಿಸ್ಲೇ ಇಲ್ಲ, ಸಾರಿ. 1300 ರೇಟ್ ಹಾಕಿದ್ದು. ನಾನು ಎಕ್ಸ್ಟ್ರಾ ಮತ್ತೆ 350 ಕೊಟ್ಟೆ, ಅಂದರೆ 750 ಕುರ್ತಾ ಸೆಟ್ಟು. ನೋಡಿ, ನಿಮಗೆ ಬೆಂಗಳೂರಲ್ಲೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ. 750 ಸಖತ್ತಾಗಿರುತ್ತೆ. ಆ್ಯಂಡ್ ನನ್ನ ಮಂತ್ರಾಲಯಕ್ಕೆ ಹೋದಾಗ ಹಾಕಿರೋ ಕುರ್ತಾ ಸೆಟ್ಟು 700, 1400 ಏನೋ ಹಾಕಿದ್ರು. 700 ಕೊಟ್ಟಿದ್ದು. ಅದು ನಮ್ಮಮ್ಮ ತಗೊಟ್ಟಿದ್ದು, ನಮ್ಮ ಅಜ್ಜಿ ತಿಥಿ ಟೈಮಲ್ಲಿ ತಗೊಟ್ಟಿದ್ದು. ನಾನು ಅವಾಗ ಹಾಕಿರಲಿಲ್ಲ ಅಂತೇಳಿ ಮಂತ್ರಾಲಯಕ್ಕೆ ಹಾಕಿದೆ. ಅವ್ರ ಅಂಗಡಿಲಿ ಬಟ್ಟೆ ಮಾತ್ರ ಸೂಪರಾಗಿರುತ್ತೆ ಗೈಸ್. 750ಗೆ ಕುರ್ತಾ ಸೆಟ್ ಯಾರು ಕೊಡ್ತಾರೆ ಹೇಳಿ? ಎಷ್ಟು ಚೆನ್ನಾಗಿರೋದು. ಸೊ ನಮ್ಮ ಅಕ್ಕಪಕ್ಕ ಹಳ್ಳಿಯವರಾಗಿದ್ದರೆ ನಾನು ಗಾಯತ್ರಿ ಟೆಕ್ಸ್ಟೈಲ್ಗೆ ಹೋಗಿ ಅಂತ ಹೇಳ್ತೀನಿ. ಆ್ಯಂಡ್ 51,000 ರೂಪಾಯಿ ಖರ್ಚಾಯಿತು. ನಮ್ಮ ದೊಡ್ಡಮ್ಮ 2,000 ಕೊಟ್ಟಿತ್ತು, ಅದ್ರೊಳಗೆ 1,000 ಗೋವಿಂದ, 11,000 ಇಟ್ಕೊತೀನಿ ಬರ್ಡೇ ದಿನ ಏನಾದರೂ ತರ್ಸಕ್ಕೆ ಬೇಕಾಗುತ್ತಲ್ವ. ಸೊ ನನ್ನ ವ್ಲಾಗ್ಸ್ನ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ತುಂಬ ಚೆನ್ನಾಗಿ ಬರ್ತಿದೆ ರೆಸ್ಪಾನ್ಸು, ಮತ್ತು 3-4 ಡೇಸಿಂದ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಇವತ್ತು ನೋಡೋಣ, ಸಂಜೆ ತನಕ ಕಂಟಿನ್ಯೂ ಮಾಡ್ತೀನಿ. ನಾನು ಏನೇನು ಮಾಡ್ತೀನಿ ನಾನು ನನ್ನ ಮಗಳು ಅಂತ ತೋರಿಸ್ತೀನಿ. ಆ್ಯಂಡ್ ಇದು ಬಟ್ಟೆ ವ್ಲಾಗು. ನಿಮಗೆ ಬಟ್ಟೆ ಕುರ್ತಾ ಸೆಟ್ ಎಲ್ಲ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಹೇಳಿ, ರೈಟ್ ಎಲ್ಲ ಕಡಿಮೆ ಇದೆಯಾ ಅಥವಾ ಜಾಸ್ತಿ ಇದೆಯಾ ಅಂತ. ಆ್ಯಂಡ್ ಲೈಕ್ ಕೊಡೋದು ಮರಿಬೇಡಿ ಗೈಸ್, ಆಯಿತಾ? ಕಂಟಿನ್ಯೂ ಮಾಡ್ತೀನಿ, ಹಾಗೆ ನೋಡಿ. ಸ್ವಲ್ಪ ಹೊತ್ತು ಮಲಗಿದೆ, ಆ್ಯಂಡ್ ನಿದ್ದೆ ಬಂದು ಮಲಗಿಲ್ಲ, ಹಾಗೆ ಮಲಗಿದೆ. ಅಯ್ಯೋ ನೋಡಿ ನನ್ನ ಮಗಳು ಹೇಗೆ ಅರಗಿದ್ದಾಳೆ. ಓ ಮೈ ಗಾಡ್. ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ನ, ವಿಡಿಯೋ ಎಡಿಟಿಂಗ್ ಮಾಡಿ ಹಾಗೆ ಸ್ವಲ್ಪ ಹೊತ್ತು ಯೂಟ್ಯೂಬ್ ನೋಡಿ ಹಾಗೆ ಮಲಗಿದೆ. ನಾನು ನಿದ್ದೆ ಮಾಡಿದಿದ್ರೆ ನನಗೆ ತಲೆನೋವು ಬರ್ತಾ ಇರಲಿಲ್ಲ, ಆಯಿತಾ? ನಾನು ನಿದ್ದೆ ಮಾಡಿಲ್ಲ, ಅದಕ್ಕೆ ತಲೆನೋವು. ಇವಾಗ ಆಲ್ರೆಡಿ 4:45. ನಿನ್ನೆ ಇಷ್ಟೊತ್ತಿಗೆ ನಾನು ಮಲಗಿದೆ, ಇದೆ ಟೈಮಿಂಗ್ಸ್ಗೆ. ತಲೆ ನೋಯ್ತಾ ಐತೆ. ನಿಮಗೆ ಗೊತ್ತಲ್ವ, ನನ್ನ ವ್ಲಾಗ್ಸಲ್ಲಿ ಜಾಸ್ತಿ ಟೀನೇ ನೋಡೋಕ್ಕೆ ಸಾಧ್ಯ ನೀವು. ಏನಕ್ಕಂದರೆ ನಾನು ಟೀನೇ ಇಟ್ಕೊಂಡು ಕುಡಿತಾ ಇರ್ತೀನಿ. ಸೊ ಟೀ ಇಡ್ತೀನಿ, ಇವಾಗ ಟೀ ಕುಡಿಬೇಕು. ಟೀ ಕುಡಿದು ಅವಳ ಆಟ ಸಾಮಾನೆಲ್ಲ ಹರಗೋಳೆ, ಅದೆಲ್ಲ ಕ್ಲೀನ್ ಮಾಡಿ ಮನೆ ಕಸ ಗುಡಿಸಿ. ಆ್ಯಂಡ್ ಬೆಳಗ್ಗೆ ಪ್ರೇಯರ್ ಮಾಡಿಬಿಟ್ಟು ವಾಟರ್ ಇಟ್ಟಿದ್ನಲ್ವ ರಾಯರ ಹತ್ರ, ಅದನ್ನು ತೊಗೊಂಡು ಕುಡಿಬೇಕು. ಆಮೇಲೆ ಇನ್ನೇನು ಕೆಲಸ ಇಲ್ಲ, ಅಷ್ಟೇ, ಮುಗೀತು. ಸೊ ಅಮ್ಮ ಆಚೆ ಕಡೆ ಕೂತೈತೆ, ಏನೋ ಮಾಡ್ತಾಯಿದ್ದೆ, ಏನೋ ಅಕ್ಕಿನೋ ಏನೋ ಕೇರ್ತಾ ಐತೆ. ಸೊ ಟೀ ಇಡ್ತೀನಿ ಗೈಸ್. ಇವಾಗ ಟೀ ಇಟ್ಟಿದ್ದೀನಿ. ಇಲ್ಲಿ ನೋಡಿ ಪರಂಗಿ ಹಣ್ಣು. ನನ್ನ ಮಗಳು ಆವಾಗಲೇ ಫ್ರಿಡ್ಜಿಂದ ಎತ್ತಿಡ್ಸಿದ್ದೆ, ಅಂದರೆ ಬೇಕು ಅಂತ ಕೇಳಿದ್ಲು, ಅದಕ್ಕೆ ಡೈರೆಕ್ಟು ಫ್ರಿಡ್ಜಿಂದ ತೆಗ್ದು ತಿನ್ನಬಾರ್ದು, ಕೋಲ್ಡ್ ಇರುತ್ತೆ ಅಂತ ಪ್ಲೇಟ್ಗೆ ಎತ್ತಿಟ್ಟಿದ್ದೆ. ಒಂದು ಸ್ವಲ್ಪ ಪೀಸ್ ತಿಂದವಳೆ, ಸ್ವಲ್ಪ ಅಲ್ಲೇ ಬಿಟ್ಟಿದ್ದಾಳೆ. ಇದು ಅಪ್ಪಾಜಿಗೆ ಬಿಳಿ ರಕ್ತ ಕಣಗಳು ಇಂಪ್ರೂವ್ ಆಗಲಿ ಅಂತ ಹೇಳಿ ಪಪ್ಪಾಯ ತರಿಸಿದ್ವಲ್ವ, ಅದು ನೋಡಿ ಹಿಂಗೆ ವೇಸ್ಟ್ ಮಾಡ್ತಾಳೆ. ಇವಾಗ ಅವಳು ವೇಸ್ಟ್ ಮಾಡಿದ್ನ ನಾನು ತಿನ್ನಬೇಕು. ಅದು ಹೊರಗಡೆ ಆಟ ಆಡ್ತಾವಳೆ, ಮಾಡಬೇಡ ಅನ್ನೋದನ್ನೇ ಮಾಡ್ತಾಳೆ. ನಮ್ಮ ಅಮ್ಮ ಹಂಗೆ ನನಗೆ ಕಿರಿಚ್ಕೊಂಡು ಅಲ್ಲ ತಲೆನೋವು ಅಂತ. ಚಿಕ್ಕ ಮಕ್ಕಳೇ ಹಾಗೆ ಅಂತ ಗೊತ್ತು, ಬಟ್ ಇವಳಿಗೆ ಗೊತ್ತಾದ್ರೂ ಕೆಲವೊಂದು ಸಲ ಬೇಕು ಅಂತ ಮಾಡ್ತಾಳೆ. ಪರಂಗಿ ಹಣ್ಣು ಸ್ಕಿನ್ಗೆ ತುಂಬ ಒಳ್ಳೆಯದು, ತಿನ್ನಿ. ಆ್ಯಂಡ್ ಹೊಟ್ಟೆ ನೋವು ಕೂಡ, ಅಂದರೆ ಪೀರಿಯಡ್ಸಲ್ಲಿ ಬರೋವಂಥ ಹೊಟ್ಟೆ ನೋವು ಅಥವಾ ನಾರ್ಮಲಾಗಿ ಬರೋವಂಥ ಹೊಟ್ಟೆ ನೋವಿಗೆ ಪರಂಗಿ ಹಣ್ಣು ತುಂಬ ಒಳ್ಳೆಯದು. ಸ್ಕಿನ್ನು ತುಂಬ ಗ್ಲೋ ಆಗುತ್ತೆ. ಪರಂಗಿ ಹಣ್ಣು ತಿನ್ನಿ, ಡೈಲಿ ತಿನ್ನಿ. ಅಥವಾ ಡೈಲಿ ತಿನ್ನೋಕ್ಕಾಗಲಿಲ್ಲ ಅಂದರೆ ವೀಕ್ಗೆ ಒಂದು 2 ಡೇಸ್ ಆದರೂ ತಿನ್ನಿ. ಸೊ ಯಾವುದೇ ಆದ್ರೂ ಕೂಡ 1 ದಿನ 2 ದಿನದಲ್ಲಂತೂ ರಿಸಲ್ಟ್ ಕೊಡೋದೇ ಇಲ್ಲ. ಕೆಲವೊಬ್ಬರು ಪ್ರಮೋಷನ್ ಮಾಡೋದಕ್ಕೆ ನಾವು ಹಾಗೆ ಯೂಸ್ ಮಾಡಿದ್ದೀವಿ, ಹೀಗೆ ಯೂಸ್ ಮಾಡಿದ್ದೀವಿ, ನೀವು ತಗೊಳ್ಳಿ ಅಂತಾರೆ. ಅವರು 1 ವಾರ 15 ದಿನ ಯೂಸ್ ಮಾಡಿದ್ರೆ ರಿಯಲಾಗಿ ಗೊತ್ತಾಗುತ್ತೆ. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ನಾನು ಕೂಡ ಮನೇಲಿ ಖುಷ್ಬು ಆಯಿಲ್ ಮಾಡಿದ್ನಲ್ವಾ,
ಅದ್ರದ್ದು ರಿಸಲ್ಟ್ ನಾನು ಇನ್ನೂ ಹೇಳಿಲ್ಲ. ಆಲ್ರೆಡಿ 15 ದಿನ ಆಗಕ್ಕೆ ಬಂತು. ಯೂಸ್ ಮಾಡ್ತಾಯಿದ್ದೀನಿ. ಒಂದು 2 ಡೇಸಿಂದ ಹಾಕೇ ಇಲ್ಲ ಮರ್ತ್ಕೊಂಡು. ಅದನ್ನ ಇನ್ನೂ ಒಂದು ವಾರ ಯೂಸ್ ಮಾಡಿ ಅದು ನನ್ನ ಸ್ಕಿನ್ಗೆ ಹೇಗೆ ಚೇಂಜಸ್ ಮಾಡಿದೆ ನನ್ನ ಸ್ಕಿನ್ನ ಅಂತ ಹೇಳಿ ವ್ಲಾಗ್ ಮಾಡಾಕ್ತೀನಿ. ಸೊ ಸುಮ್ಮನೆ ಹೇಳಬಾರ್ದು. ನನಗೆ ಹೇಗೆ ಎಫೆಕ್ಟ್ ಆಗಿದೆ ನನ್ನ ಸ್ಕಿನ್ಗೆ ಅನ್ನೋದನ್ನು ಹೇಳ್ತೀನಿ. ಬೇರೆಯವ್ರದ್ದು ಗೊತ್ತಿಲ್ಲ. ಯಾಕಂದರೆ ಎಲ್ಲರ ಬಾಯಲ್ಲೂ ಕೂಡ ಅದು ಏನು ಆಯಿಲ್ ಇದೆಯಲ್ಲ ಅದು ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತಲೇ ಬಂದಿದೆ. ನಾನು ನನ್ನ ಸ್ಕಿನ್ಗೆ ಹೇಗೆ ವರ್ಕ್ ಆಗಿದೆ ಅಂತ ಹೇಳ್ತೀನಿ. ಸೊ ಟೀ ಮಳ್ತಾ ಇದೆ, ಉಪ್ಪಿಡುತ್ತೆ. ಎಷ್ಟು ಹುಷಾರಾಗಿದ್ರು ಈ ಟೀ ಇಟ್ಟಾಗ, ಹಾಲಿಟ್ಟಾಗ ಎಷ್ಟು ಹುಷಾರಾಗಿದ್ರು ಅಲ್ಲಿ ನಿಮ್ಮ ಕಣ್ಣು ಮುಂದ್ಗಡೆ ನಿಂತ್ಕೊಂಡಿದ್ರು ಉಕ್ಕೋಗ್ಬಿಡುತ್ತೆ ಗೈಸ್. ನಾನು ಹಿಂಗೆ ಇಟ್ಬಿಡೋದು, ಅದು ಉಕ್ಬೇಕಾದ್ರೆ ಉರ್ಬೋದು. ಓಕೆ, ಇವಾಗ ಟೀ ಕುಡ್ಕೊಂಡು ಅಮ್ಮ ಅಕ್ಕಿ ಕೇರ್ತೈತೆ ನಾನು ಅಂದ್ಕೊಂಡೆ. ಅಮ್ಮ ಅಕ್ಕಿ ಕೇರ್ತಾ ಇಲ್ಲ, ಅಲ್ಲಿ ಮುಂದ್ಗಡೆ ಗಾರೆ ಸ್ವಲ್ಪ ಬಿಟ್ಟೋಗಿತ್ತಲ್ವ, ಅದಕ್ಕೆಲ್ಲ ಸಿಮೆಂಟ್ ಕಲಿಸ್ಬಿಟ್ಟು ಪ್ಯಾಚಪ್ ಮಾಡ್ತಾ ಇದ್ದಾರೆ. ಮೊದಲೇ ಗಾರೆ ಕೆಲಸ ಮಾಡೋರು ನಮ್ಮ ಮನೆ ಕಿತ್ತೋಗ್ಬಿಟ್ರೆ ಏನು ಚಂದ ಹೇಳಿ ನೀವೇ, ಚೆನ್ನಾಗಿರ್ಬೇಕಲ್ವಾ. ನಾನು ನನ್ನ ಮಗಳು ತನು ಮೂರು ಜನ ಆಟ ಆಡ್ತಾ ಇದ್ದಾರೆ. ಸೊ ಫಸ್ಟ್ ಟೀ ಕುಡ್ಕೊಬಿಡ್ತೀನಿ ಆ್ಯಂಡ್ ಕಂಟಿನ್ಯೂ ಮಾಡ್ತೀನಿ. 7 ಗಂಟೆ ಇವಾಗ. ಅದು ದೇವಸ್ಥಾನದಲ್ಲಿ ಸೌಂಡ್ ಬರ್ತಾ ಇದೆ, ಕೇಳಿಸ್ಕೊತಾ ಇರ್ಬೋದು. ಆ್ಯಂಡ್ ಹೊರಗಡೆ ರಂಜು ಹತ್ರ 1 ಅವರ್ ಏನೋ ಅವ್ರ ಮನೆ ಹತ್ರ ಜಗ್ತಿ ಮೇಲೆ ಕೂತ್ಕೊಂಡು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ದಾಯಿತು. ಇವಾಗ ಮುದ್ದೆ ಮಾಡಿ ಸೊಪ್ಪು ಸಾಂಬಾರಿಗೆ ರೈಸ್ ಮಾಡಿ ಊಟ ಮಾಡಬೇಕು. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಆ್ಯಂಡ್ ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ, ಬಾಯ್.